ಇರ್ತಿದ್ದೆ ಅಂದ್ರೆ 3 ಹೊತ್ತು ಊಟ, ನಿದ್ದೆ, ಮತ್ತು ರಾತ್ರಿ ಅಣ್ಣ ಬಾಯಿ ಬಿಚ್ಚಿ ಹೇಳ್ತೀನಿ ರೀ, ಅಸಹ್ಯ ಯಾವ್ದಾರು ತಪ್ಪು ತಗೋಬೇಡ್ರಿ. ಕೆಲವರು ಹೆಣ್ಮಕ್ಳು ಏನೇ ಬರ್ಲಿ ಸಹಿಸ್ಕೊಳ್ತಾರೆ, ಆದ್ರೆ ತನ್ನ ಗಂಡ ಇನ್ನೊಬ್ಬಳ ಜೊತೆಲಿ ಇದ್ದಾನೆ, ಇನ್ನೊಬ್ಬಳ ಸಂಪರ್ಕದಲ್ಲಿ ಇದ್ದಾನೆ, ಇನ್ನೊಬ್ಬಳ ಜೊತೆಲಿ ಬೇರೆ ತರ ಇದ್ದಾನೆ ಅಂತ ಹೇಳಿ ಗೊತ್ತಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋ. ಒಂದೆರಡೇ ನಿಮಿಷ ನೀವು ಪ್ರೊಫೆಷನಲ್ ನೀವು ಸೈಡಿಗೆ ಇಡ್ರಿ ಸರ್. ಒಂದೆರಡೇ ನಿಮಿಷ ನಾನು ನೀವು ಅಣ್ಣ ತಂಗಿ ಅಂತ ಮಾತಾಡ್ಬೋದಾ? ಖಂಡಿತವಾಗ್ಲಮ್ಮ. ನಾನು ಹೇಳ ಏನಾಗಿದೆ ಅಂತೇಳಿ. ಹಾಂ ಇವಳು ಯಾವಾಗ ಅವ್ರ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಆದ್ಲೋ, ಯಾವಾಗ ಅವ್ರ ಅಮ್ಮನ ಜೊತೆ ಮಾತಾಡಕ್ ಶುರು ಮಾಡ್ಲೋ, ಯಾವಾಗ ಅವ್ರ ಅಮ್ಮನ ಮೀಟ್ ಮಾಡಕ್ ಶುರು ಮಾಡ್ಲೋ, ಆವಾಗಿಂದ ಬದಲಾಯ್ತು. ಹಾಂ 100ಕ್ಕೆ 100 ಸತ್ಯ ಅಣ್ಣ ಇದು. ಹಲೋ ಅಣ್ಣ ಸೂರಣ್ಣ ಅವರ? ಹ್ಮ್. ಅಣ್ಣ ನೀವು ಫ್ರೀ ಇದ್ರೆ 2 ನಿಮಿಷ ಮಾತಾಡ್ಬೇಕಾಗಿತ್ತು ರೀ. ಇಲ್ಲ ಆಮೇಲೆ ಮಾಡ್ಲೇನ್ರಿ? ಇಲ್ಲ ಈಗ ಫ್ರೀ ಇದ್ದೀನಿ, ಆಮೇಲೆ ಬಿಸಿ ಆಗ್ತೀನಿ. ಯಾರು ನೀವು? ಅಣ್ಣ ನನ್ನ ಹೆಸರು ಶಿವ ಅಂತ ಹೇಳ್ರಿ. ನಾನು ಬಿಜಾಪುರ ತಾಲೂಕು ಒಂದು ಹಳ್ಳಿ ಅದ್ರ ದೇಬೇರಿ ಅಂತ ಊರು ರೀ. ಸರಿ ಅಣ್ಣ ನಂದು ಒಂದು ಲವ್ ಮ್ಯಾರೇಜ್ ಆಗಿತ್ತು ಅಣ್ಣ ನಮ್ಮದು. ಓಕೆ. ಅಂದ್ರೆ 8 ವರ್ಷ ನಾವು ಪ್ರೀತಿ ಮಾಡಿ ಈ 2023 ಜನವರಿ ನಮ್ಮ ಮದುವೆ ಐತೆ ರೀ. ಸರಿ. ನನ್ನ ಹೆಂಡತಿ ಗೌರ್ಮೆಂಟ್ ನೌಕರಿ ಐತೆ ರೀ. ಸರಿ. ನಮ್ಮ ಇಬ್ಬರ ಬರಕ್ಕೆ ಹಂಗೆ ಹೊಂದಾಣಿಕೆ ಆಗಲಿಲ್ಲ ರೀ. ಹೊಂದಾಣಿಕೆ ಆಗೋಬಿಟ್ಟಿಗೆ ಇಲ್ಲಿ ಅತನಿ ಒಳಗೆ ಇದ್ದಾರೆ ನಾವು ಮನೆ ಮಾಡಿ. ಅತನಿ ಒಳಗೆ ಮನೆ ಮಾಡಿದ್ದೇವೆ. ಅವಳು ಸರ್ಕಾರ ನೌಕರಿ ರೀ. ಅವಳು ನಮ್ಮ ಅಪ್ಪ ಅಂದ್ರೆ ಆಕಿನ ಅತ್ತೆ ಮಾವ ನಮ್ಮ ಅಪ್ಪ ಬೇಡ ನಾ ಇಬ್ಬರು ಮಂದು ಇದ್ದೇವೆ ರೀ. ಮತ್ತು ಮದುವೆ ಆದ ತಕ್ಷಣ ಮಗ ಹುಟ್ಟದ ರೀ. ಅವ್ನ ವ್ಯವಸ್ಥೆ ಮಾಡ್ಕೊತ ನಾ ಮನ್ಯಾಗ ಇರ್ತಿದ್ದೆ, ಆಕಿ ನೌಕರಿ ಹೋಗ್ತಿದ್ದಲ್ ರೀ. ಓಕೆ. ಮಗು ನೋಡ್ಕೊಂಡು ನೀವಿದ್ದೀರಾ? ಹಾಂ ರೀ. ನಿಮ್ಮ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ? ಹಾಂ, ಆಕಿಂದ ಗೌರ್ಮೆಂಟ್ ನೌಕರಿ KB ಕೆಲಸ ಮಾಡ್ತಾಳೆ ರೀ. ಕೆಸ್ಕಾಮ್. ತಾವೇನು ಕೆಲಸ ಮಾಡೋದು? KB ರೀ. ನೀವು ಇಲ್ಲ ಅವಳು ಮಾಡ್ತಾಳ್ರಿ ಗೌರ್ಮೆಂಟ್ ಸರಿ. ನೌಕರಿ. ನೀವೇನ್ ಕೆಲಸ ಮಾಡೋದು? ಮಗು ನೋಡ್ಕೊಂಡಿರೋದು ಅಷ್ಟೇನಾ? ಅವಾಗ ಮತ್ತೆ ಯಾರು ಬೇಡ ಅಂದ್ರೆ ನನ್ನ ಹೆಂಡತಿ ಮಗ 3 ಮಂದಿ ರೀ. ಮತ್ತು ಮಗನ ನೋಡೋರು ಯಾರು ಇಲ್ಲ ಅಂತೇಳಿ ನಾ ಧಾರವಾಡದಾಗ ಕೆಲಸ ಮಾಡ್ತಿದ್ದಾರೆ. ಮೊದಲು ಮದುವೆ ಆದ ತಕ್ಷಣ ಬಿಟ್ಟು ಬಂದೆ ರೀ. ಕ್ಲಾಸಿಕ್ ಕೋಚಿಂಗ್ ಸೆಂಟರ್ನಾಗ ವಾರ್ಡನ್ ಕೆಲಸ ಮಾಡ್ತಿದ್ದಾರೆ ನಾ. ನಿನ್ ಮದುವೆ ಆದ್ಮೇಲೆ ಆಕೆ ಕೆಲಸ ಸಿಕ್ತಾ? ಆ ಕೆಲಸ ಇರೋದು ಮದುವೆಕ್ಕಿಂತ ಬಿಫೋರ್ ಕೆಲಸ ಐತ್ರಿ. ಮದುವೆ ಆದ ತಕ್ಷಣ ನನ್ನ ಹೆಂಡತಿ ಬೆಂಗಳೂರಿನಾಗ ಜಾಬ್ ಮಾಡ್ತಿದ್ದಾಳ್ರಿ. ಸರಿ. ಆದ್ರೆ ನೀವು ಲವ್ ಮಾಡ್ತಿರ್ಬೇಕಾದ್ರೆ ಕೆಲಸ ಇರ್ಲಿಲ್ಲ ತಾನೆ? ಯಾರಿಗ್ರಿ? ನಿಮ್ಮ ಹೆಂಡತಿಗೆ ಇತ್ತು ಅಣ್ಣ, ಕೆಲಸ ಐತ್ರಿ, ಗೌರ್ಮೆಂಟ್ ಕೆಲಸ ಇತ್ತು. ನನ್ನ ಪ್ರಶ್ನೆ ಇರೋದು, ಸರಿ ಆಯ್ತು, ನೀವು ನಿಮ್ ಹೆಂಡತಿಗೆ ಏನೋ ಲವ್ ಮಾಡಿ 8 ವರ್ಷ ಲವ್ ಮಾಡಿದ್ರಿ. ಹಾ 8 ವರ್ಷ ಲವ್ ಮಾಡಿದ್ರಿ. ಆ ಲವ್ ಫಸ್ಟಿಗೆ ಒಂದು ಪ್ರಶ್ನೆ ಕೇಳಕ್ ಬಿಟ್ಬಿಡು, ಆಮೇಲೆ ಹೇಳುವಂತೆ ನಾನು ಕೇಳಿಸ್ಕೊಳ್ತೀನಿ ಪೊಲೈಟ್ ಆಗಿ. 8 ವರ್ಷ ಲವ್ ಮಾಡಿದ್ರಿ. ಹಾ ರೀ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 2023. 3 ವರ್ಷ. 3, 8, 11 ವರ್ಷ. ಹಾ ಹೌದು. 11 ವರ್ಷ ಆಯ್ತು. ಬಟ್ ನಿಮ್ ಹೆಂಡತಿ ಕೆಲಸ ಸಿಕ್ಕಿ ಎಷ್ಟು ವರ್ಷ ಆಯ್ತು? ನನ್ನ ಹೆಂಡತಿಗೆ 2016 ಸಿಕ್ಕದ ಕೆಲಸ. 10 ವರ್ಷ ಆಯ್ತು ರೀ. ಲವ್ ಮಾಡಕ್ ಶುರು ಮಾಡಿ 1 ವರ್ಷ ಆದ್ಮೇಲೆ ಕೆಲಸ ಸಿಕ್ಕಿದಾ? ಇಲ್ಲ ಅಣ್ಣ, ನಾವು ಲವ್ ಮಾಡುವಾಗ ನಾನು ಅವಳು ಇಬ್ರು ಕೋಚಿಂಗ್ ಸೆಂಟರಲ್ಲಿ ಬಿಜಾಪುರಲ್ಲಿ ಪರಿಚಯ ಆಗಿದ್ವಿ. ಪರಿಚಯ ಆಗಿ ಅವಳು ತನ್ನ ಊರಿಗೆ ಹೋಗಿ ಆಕಿನ ಜಾಬ್ ಆಯ್ತು ರೀ. ನಾನು ಪ್ರೈವೇಟ್ ಕೆಲಸ ಮಾಡಕತ್ತೆ. ನಾನು ಧಾರವಾಡಕ್ಕೆ ಹೋಗಿ ಕೋಚಿಂಗ್ ಸೆಂಟರ್ ಪ್ರೈವೇಟ್ ಮಾಡಕತ್ತೆ. ಹಂಗೆ ನಮ್ಮ ಲವ್ ಕಂಟಿನ್ಯೂ ಇತ್ತು ರೀ. ಅವಳ ಜಾಬ್ ಆದ್ಮೇಲೆ ಕೂಡ ಅವಳ ಮನೆಯಲ್ಲಿ ಅಪ್ಪ ಕೇಳಿದ್ದು. ನನ್ನ ಪ್ರಶ್ನೆನೂ ಅರ್ಥ ಮಾಡ್ಕೊಳಲ್ಲ. ಓಕೆ ಅಣ್ಣ. ಒಂದೇ ಪ್ರಶ್ನೆ, ನಿಮ್ಗೆ ನೀವು ಲವ್ ಮಾಡೋಕ್ಕಿಂತ ಮುಂಚೆ ನಿಮ್ ಹೆಂಡತಿ ಕೆಲಸ ಸಿಕ್ಕಿತ್ತಾ? ಕೆಲಸ ಸಿಕ್ಕಿದ ಮೇಲೆ ನಿಮ್ಮಿಬ್ರಿಗೂ ಲವ್ ಆಗಿತ್ತಾ? ಲವ್ ಮಾಡೋಕ್ಕಿಂತ ಮುಂಚೆ ನಮ್ ಲವ್ ಆದ್ಮೇಲೆ ಅವಳು ಕೆಲಸ ಸಿಕ್ತು ರೀ. ಅದೇ ಪ್ರಶ್ನೆ. ನೆಕ್ಸ್ಟ್ ಕಂಟಿನ್ಯೂ. ಆಮೇಲೆ ಮದುವೆ ಆಯ್ತಣ್ಣ. ಅವ್ರು ಅಂದ್ರು ಇಲ್ಲ ನಾವು ಬರಂಗಿಲ್ಲ, ನಾವು ಕೊಡಂಗಿಲ್ಲ ಮಗಳನ್ನ, ಹಂಗಿಂಗಾನ. ಇವಳು ಇಲ್ಲ ನನ್ನ ಮನೇಲಿ ಒಪ್ಪಂಗಿಲ್ಲ, ನಾನೇ ಬರ್ತೀನಿ ಮದುವೆ ಮಾಡ್ಕೊಂಬನ. ನಮ್ಮ ಮನೇನ ಕನ್ವಿನ್ಸ್ ಮಾಡಿ ಮದುವೆ ಆಗ್ದೆ ಅಣ್ಣ. ಮದುವೆ ಆದ ತಕ್ಷಣ ಅವಳು ಬೆಂಗಳೂರಿಗೆ ಗೆದ್ಲು. ಅವಳನ್ನ ಬಿಜಾಪುರ ಟ್ರಾನ್ಸ್ಫರ್ ತೊಗೊಂಬರ್ಬೇಕಂತ ಮಾಡಿದೆ. ಬಟ್ ಇಲ್ಲಿ ಪೋಸ್ಟ್ ಖಾಲಿ ಇದ್ದಿದ್ದಿಲ್ಲ. ಇಲ್ಲಿ ನಮ್ಗೆ ಹತ್ತಿರ ಅಂತೇಳಿ ಅತನಿ ಅಂತ ತಾಲೂಕು ಅದ ರೀ, ಬೆಳಗಾವಿ ಜಿಲ್ಲೆ ಅತನಿ ತಾಲೂಕು. ಅಲ್ಲಿ ಅವಳಿಗೆ ಪೋಸ್ಟ್ ಖಾಲಿ ಇತ್ತು. ಅಲ್ಲಿ ಬಂದು ಪೋಸ್ಟಿಂಗ್ ತೊಗೊಂಡೇವ್ರಿ. ಪೋಸ್ಟಿಂಗ್ ತೊಗೊಂಡ ತಕ್ಷಣ ಅವಳು ಪ್ರೆಗ್ನೆಂಟ್ ಆದ್ಲು. ಮತ್ತು ಮನೆಗೆ ಯಾರೂ ಇಲ್ಲ, ನಾನು ಅವಳು ಇಬ್ಬರು ಇದ್ದೀವಿ. ಪ್ರೆಗ್ನೆಂಟ್ ಆದ್ಮೇಲೆ ಅವಳಿಗೆ ವ್ಯವಸ್ಥೆ ಮಾಡ್ಬೇಕಂತ ನಾ ಆ ಕಡೆ ಈ ಕಡೆ ಕೆಲಸ ಮಾಡ್ಬೇಕು ಮಾಡಿದೆ. ಬಟ್ ಅವಳಿಗೆ ಊಟ ದಕ್ಕಲಿಲ್ಲ, ಏನೂ ಇಲ್ಲ. ಹಾಗಾಗಿ ಅವಳು ವ್ಯವಸ್ಥೆ ಮಾಡ್ಕೊತಿದ್ದಾರೆ ನಾ. ಸರಿ. ಅದು ಆದ ತಕ್ಷಣ ಮಗ ಹುಟ್ಟಿದಾರೆ. ಮಗ ಹುಟ್ಟಿದ್ಮ್ಯಾಗ ಆಕಿನ ಡೆಲಿವರಿ ನಾವೇ ಮಾಡಿದ್ವಿ. 6 ತಿಂಗಳ ರಜೆ ಇತ್ತು, ನಮ್ಮ ಹೊರಗೆ ಬಂದು ಇದ್ದೀವಿ ರೀ. 6 ತಿಂಗಳು ಆದ್ಮೇಲೆ ಮತ್ತೆ ಅವಳು ಜಾಬಿಗೆ ಹೋಗ್ಬೇಕಾಗಿತ್ತು. ಅವಳು ನಮ್ಮ ಅಪ್ಪ ಅವ್ವ ಬೇಡ ನಾವು ಇಬ್ಬರೇ ರೂಮ್ ಅಂತೇಳಿ ಜಾಗ ತೆಗೆದ್ರು ಸಣ್ಣಗೆ. ಆಯ್ತು ಬಿಡು ಅಂತ ಹೋದೆ ರೀ. ಅಲ್ಲಿ ಹೋದ್ಮೇಲೆ ಕ್ವಾರ್ಟರ್ಸ್ ಹಿಡಿದ್ರು. ಅಲ್ಲೇ ಆಫೀಸಲ್ಲೇ ಕ್ವಾರ್ಟರ್ಸ್ನಾಗ ಇದ್ದೇವೆ. ನಾನು ಮಗನ ವ್ಯವಸ್ಥೆ ಮಾಡ್ತಿದ್ದೆ, ಅವಳು ಆಫೀಸ್ಗೆ ಹೋಗ್ತಿದ್ದಾಳೆ ರೀ. ಬರ್ತಾ ಎಲ್ಲಿಗಾಯ್ತು ಅಂದ್ರೆ ರೀ, ಅವಳು 1 ರೂಪಾಯಿಗೂ ಲೆಕ್ಕ ಹಾಕತ್ತಾಳ್ರಿ ನನಗೆ. ನಾ ಇಲ್ಲ ನಿನ್ಗೆ ಯಾಕೆ ರೊಕ್ಕ ಕೊಡಬೇಕು, ನಿಮ್ಮ ಅವ್ವ ಅಪ್ಪಗೆ ಯಾಕೆ ಕೊಡಬೇಕು, ಅವ್ರು ದುಡ್ಕೊಂಡು ತಿನ್ಲಿ ಅಲ್ಲಕತ್ತಳ್ರಿ. ನಾ ಅಂದೆ ನಾ ದುಡಿ ಮಗ, ನಾನೇ ಇಲ್ಲಿ ಕುಂತೀನಿ ಮಗನ ವ್ಯವಸ್ಥೆ ಮಾಡ್ಕೋತು. ಮತ್ತು ನೋಡೋರು ಯಾರು?
ನಾನು ಇಲ್ಲ ನಾ ಕೊಡಂಗಿಲ್ಲ, ನೀನು ಇರ್ತಿರು ಬಿಡ್ತಿರು ಬಿಡು, ನನಗೆ ಗಂಡನ ಅವಶ್ಯಕತೆ ಇಲ್ಲ ಅತ್ತಲಾಕತ್ತಳ್ರಿ. ಮತ್ತೆ 8 ವರ್ಷ ಇದ್ದೆ ಅವಾಗ ಇದ್ದೆ, ನೀ ನನಗೆ ಮಾಟ ಮಾಡಿಸಿ ಮದುವೆ ಮಾಡ್ಕೊಂಡು, ನೀನು ಚೇಡಿ ಮಾಟ ಮಂತ್ರ ಮಾಡಿಸಿ ನನಗೆ ಮದುವೆ ಮಾಡ್ಕೊಂಡು ನೀನು ಹಂಗೆ ನನ್ನ ಮನೆಗೆ ಇರಬೇಡ, ನಾನು ದುಡಿತೀನಿ ಅನ್ಲಕತ್ತ. ನಾನು ಸಿಟ್ಟು ಮಾಡ್ಕೊಂಡು ಒಂದು 2 ದಿವಸ ನಾವು ಅಲ್ಲೇ ಬಿಟ್ಟು ಊರಿಗೆ ಬಂದೆ. ಮಾಟ ಮಂತ್ರ ಮಾಡಿಸಿ ಆಕೆಗೆ ಒಂದು CM PM ಮಾಡ್ಬಿಡೋಲ್ಲ. ನಾಳೆ ಅದೇ ಅಂದೆ ಅಣ್ಣ, ಅವಾಗ ನಾ ಮಾಟ ಮಂತ್ರ ಮಾಡಿಸಿದೆ, ನೀ ಬಿಟ್ಟು ಬಂದೆ, ಓಕೆ. ಈಗ ನನಗೆ ಮಾಟ ಮಂತ್ರ ಮಾಡ್ಸಕ್ ಬರಂಗಿಲ್ಲ ಏನು ಅಂತ ಕೇಳಿದ್ರ ನಾ. ಈಗ ಹೆಂಗ್ ಬರ್ತದ ನಾವೆಲ್ಲ ಶಾಣ್ಯಾಗಿವಿ ಅಂತ ಅಂದಳ್ರಿ. ಹಿಂಗೆ ಬರ್ತಾಣ ಅವ್ರ ಮನ್ನಿ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಅಕ್ಕಂಗಾರ ಎಲ್ಲಾರು ಅಕ್ಕಿನ ಬ್ರೈನ್ ವಾಶ್ ಮಾಡಾಕತ್ರು. ಇಲ್ಲ ನೀ ದುಡಿತಿ, ನೀ ಯಾಕೆ ಅವ್ನಿಗೆ ಕೊಡ್ತಿ, ನೀ ಏನು ಕೊಡ್ಬೇಡ, ನೀ ನಮ್ಮೂರ್ ಕಡೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ತಗೊಂಡು ಅಂದಳ್ರಿ. ನಾ ಅಂದೆ ಅಲ್ಯಾಕ, ಅವಳ ಊರಣ ರಾಯಚೂರು ಡಿಸ್ಟಿಕ್ ಹಟ್ಟಿ ಅದಲ್ಲ ನಾ ಚಿನ್ನದ ಗಣಿ, ಹಟ್ಟಿ ಚಿನ್ನದ ಗಣಿ ಅವಳ ಊರು, ಅಲ್ಲಿ ಹೋಗಂದಳ್ರಿ ನನಗೆ. ಇಲ್ಲ ಅಲ್ಯಾಕ ಇಲ್ಲೇ ಅದೀವಲ್ಲ, ಆಯ್ತು ಇನ್ನೊಂದು ವರ್ಷ 6 ತಿಂಗಳ ಮಗ ದೊಡ್ಡದೈತಂದ್ರ 2-3 ವರ್ಷ ಮಗ ಅದನ್ನ ಆಫೀಸ್ಗೆ ಹೋಗ್ಲಾಕತ್ತಿ, ನಾ ಕೆಲ್ಸಕ್ಕೆ ಹೋಗ್ತೀನಿ, ನಮ್ ಜೀವನ ನಡಿತೈತಿ. ನನ್ನ ನೀ ಹಂಗೆ ಆಕಿ ಹೇಳಕತ್ತಳ್ರಿ, ನಾ ಬಿಜಾಪುರ ಟ್ರಾನ್ಸ್ಫರ್ ತೊಗೊಂಡ್ ಬಂದ್ಯಾರ. ಇಲ್ಲ ಬಿಜಾಪುರ ಟ್ರಾನ್ಸ್ಫರ್ ತೊಗೊಳ ಹೋದ್ರೆ ಬೆಂಗ್ಳೂರ್ಗೆ ಹೋಗೋದು, ನೀ ಬರ್ತಿರ್ ಬಾ ನನ್ನ ಜೊತೆ, ಬಿಡ್ತಿರ್ ಬಿಡು, ನನ್ನ ಮನೇಲಿ ಇದ್ರೆ 3 ಹೊತ್ತು ಊಟ ಹಾಕ್ತೀನಿ, ಮತ್ತ ಮಲ್ಕೊಳಕ್ ಜಾಗ ಕೊಡ್ತೀನಿ, ಅದು ಬಿಟ್ರೆ ಏನೂ ಇಲ್ಲ, ರೊಕ್ಕ ರೂಪಾಯಿ ಏನೂ ಇಲ್ಲ ಅಂದಳ್ರಿ. ನಾನು ಫಸ್ಟ್ ಸ್ವಲ್ಪ ದಿವಸ ಅಣ್ಣ ನಿಜ ಹೇಳ್ತೀನಿ, ಮತ್ತೆ ರೊಕ್ಕ ರೂಪಾಯಿ ಬೇಕಲ್ಲ, ನಾನು ಕೆಲಸ ಇಲ್ಲ ಏನು, ನನಗೂ ಒಂದು ಯಾರು ಹೊರಗೆ ಬಂದ ಕಪ್ ಚಾ ಕೊಡ್ಸಕ ರೊಕ್ಕ ಬೇಕಲ್ಲ, ನಮ್ಮ ಅಪ್ಪಗಾರ ಬೇಕಲ್ಲ ಅಂತ ವಾದ ಮಾಡಿದ್ ನಿಜ ರೀ. ಅವ್ಳು ಕೊಡಂಗಿಲ್ಲ, ನಾನು ಸಿಟ್ಟು ಮಾಡ್ಕೊಂಡು ಊರಿಗೆ ಬಂದೆ. ಆಮೇಲೆ ಎಲ್ಲ ನಮ್ಮವರು, ನಮ್ಮ ಸೋದರ ಮಾವರು, ನಮ್ಮ ರಿಲೇಷನ್ಸ್ ಬೈದು ಹೋಗು ಅವಳ ಜೊತೆ ಇರು ನನ್ನ ಹೋಗಿ ಆಕಿನ ಜೊತೆ ಇದ್ದೆ ರೀ. ಅತನಿಯೊಳಗೆ ಆಕಿ ಬರ್ತಾ ಭಾಳ ಕೇರ್ಲೆಸ್ ಮಾಡ್ಲಾಕತ್ತಳ್ರಿ, ನನ್ನ ಮನೆಗೆ ಇರಬೇಡ, ನಾ ಬೆಂಗ್ಳೂರ್ಗೆ ಹೋಗ್ತೀನಿ ಹಂಗ ಹಿಂಗ ಅನ್ನಕತ್ತಳ್ರಿ. ನಾ ಸಿಟ್ಟು ಮಾಡ್ಕೊಂಡು ಏನ್ ಮಾಡಿದೆ ರೀ, ಮಗನ್ ತೊಗೊಂಬಂದಿರ ಒಂದು 15-20 ದಿವಸ ಊರಿಗೆ ಕರ್ಕೊಂಬಂದಿರ ಮಗನ. ಆಯ್ತು ಇರು, ನಿನಗೆ ಗಂಡನೂ ಬೇಡ ಮಗನೂ ಬೇಡ ಅಂದ್ರೆ, ಗಂಡನೂ ಬೇಡ ಇತ್ತು ನನ್ನ ಹುಟ್ಟದ ಮಗ, ನಾ ತೊಗೊಂಬರ್ತೀನಿ ಅಂತ ನಾ ಬಂದೆ ರೀ. ಬಂದ್ಮ್ಯಾಗ ಅಕ್ಕಿ ತವ್ರ ಮನೆಗೆ ಹೋಗಿ ಒಂದು 15-20 ದಿವಸ ಇದ್ದಳ್ರಿ. ಬಂದ್ಮ್ಯಾಗ ಪೊಲೀಸ್ ಸ್ಟೇಷನ್ಗೆ ಹೋದಳ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ರಿಲೇಷನ್ ಒಬ್ಬ ವಕೀಲ ಅದಾನ್ರಿ, ಅವನ ಕಡೆ ಹೇಳಿಸಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ನನ್ನ ಮ್ಯಾಗ. ಏನಂತ? ನನಗೆ ನನ್ನ ಮಗ ಬೇಕು, ನನ್ನ ಗಂಡ ನನ್ನ ಮಗನಿಗೆ ನನಗೆ ಹೇಳಾರ್ದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರಲ್ರಿ. ಅವರು ಸ್ಟೇಷನ್ ಕಿಡ್ನಾಪ್ ಮಾಡಿದಾನಂತ ಕೊಟ್ರ ಹೆಂಗೆ? ಹಾಂ ರೀ. ನನ್ನ ಮಗನ ತೊಗೊಂಡೋಗ್ಯಾನ, ನನಗೆ ನನ್ನ ಮಗನ ಕೊಡಾಕತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಾರ್ರಿ. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರ ಸ್ಟೇಷನ್ದವ್ರು ಫೋನ್ ಹಚ್ಚನ, ನಾನು ಇಲ್ಲಿ ನಮ್ಮ ಊರಾಗ ಒಬ್ರು ದೊಡ್ಡವ್ರು ಇದ್ದರ್ರಿ ಗೌಡ್ರು, ಅವ್ರಿಗೆ ಕರ್ಕೊಂಡು ಹೋಗೋಣ, ಇಲ್ರಿ ಅವು ಗಂಡ ಜಗಳ ಅದಾವ, ಅದೇನು FIR ಬೇಡ ಅನ್ನ ಅದು ಅಷ್ಟಿಗೆ ಬಿಟ್ಟು ಮತ್ತೆ ಇಬ್ರು ಹೊಂದಾಣ್ಕೊಂಡಿದ್ದೇವ್ರಿ. ಆಕಿ ಭಾಳ ನನಗೆ ಕನಿಷ್ಠ ಭಾಳ ಮಾಡಾಕತ್ತಳ್ರಿ, ನಾನೇ ದುಡಿತೀನಿ, ನಂದರ ರೊಕ್ಕ, ನೀ ನನ್ನ ಬಲ್ಲಿ ಇರಬೇಡ, ಇರ್ತಿದ್ದೆ ಅಂದ್ರೆ 3 ಹೊತ್ತು ಊಟ ನಿದ್ದೆ, ಮತ್ತು ರಾತ್ರಿ ಅಣ್ಣ ಬಾಯಿ ಬಿಚ್ಚಿ ಹೇಳ್ತೀನಿ ರೀ, ಯಾವ್ದಾದ್ರು ತಪ್ಪು ತಗೋಬೇಡ್ರಿ, ರಾತ್ರಿ ಅವಳಿಗೆ ಮುಟ್ಟಾಕ್ ಹೋದ್ನಂದ್ರೂ ನನ್ ಮುಟ್ಬೇಡ, ನನಗೆ ಮೈ ಎಲ್ಲ ಮುಳು ಬರ್ತದೆ ತಲಾಕತ್ತಳ್ರಿ. ಮತ್ತು ನಾನಂದೆ, ಮತ್ತು ನಾ ಮುಟ್ರೆ ಮೈ ಮುಳು ಬರ್ತದ, ಬೇರೆದವ್ರು ಯಾರು ಮುಟ್ರೆ ಮೈ ಮುಳು ಬರಂಗಿಲ್ಲ ಅಂತ ನಾ ಕೇಳಿದೆ ರೀ. ಇಲ್ಲ ನನಗೆ ನೀವು ಮುಟ್ಬೇಡ, ನೀವು ಇರ್ತೀವ್ರಿ ಹಿಂಗೆ ಇರ್ಬೇಕು ನೋಡು, ನಾ ಹಾಕಿ ತಿನ್ಬೇಕು ಇರ್ಬೇಕು ಅಟ್ಟ, ನಾನು ಕಿರಿಕಿರಿ ಬೇಡ ಅಂತೇಳಿ ದಿನ ಇದೇ ಆಲಕತ್ತ ಅಂತೇಳಿ ನಮ್ಮ ಮನ್ಯಾಗೂ. ನಮ್ಮ ಸೋದರ ಮಾವ ಗುಲ್ಬರ್ಗ ಕಾಂಟ್ರಾಕ್ಟರ್ ಅದಾನ್ರಿ, ರೋಡ್ ಕೆಲಸ ಮಾಡ್ತಾನ್ರಿ. ಅವನ ಹತ್ರ ಒಂದು 2-3 ದಿನ ಕೆಲ್ಸಕ್ಕೆ ಹೋದೆ ರೀ. ಕೆಲ್ಸಕ್ಕೆ ಹೋದೆ, ಈಕಿನೂ ಇಲ್ಲ ನೀ ಹೋಗಿ, ನೀ ಕೆಲ್ಸಕ್ಕೆ ಹೋಗು, ನಮ್ಮ ಮಗನ ನೋಡ್ಕೋತೀನಿ, ಅಲ್ಲೇ ಕ್ವಾರ್ಟರ್ಸ್ನಾಗ ಎಲ್ಲಾರು ಇರ್ತಾರ ನೋಡ್ಕೋತೀನಿ ಬಿಟ್ಟು ಹೋದೆ ರೀ. ಒಂದು 2-3-4 ತಿಂಗಳು ಕೆಲಸ ಮಾಡಿದೆ ರೀ. ಮಾಡಿದ ತಕ್ಷಣ ಮತ್ತೆ ಇಲ್ಲ ಅಲ್ಲಿ ಏನು ಮಾಡೋದು, ಇಲ್ಲೇ ಬಂದಿರ್ತೀನಿ ನಾನು, ಮಗನ ಕೂಡ ಇರಮು, ಇಬ್ರು ಕೂಡ ಮಗನ ಬೆಳೆಸನು ಅಂತ ಹೇಳಿದಾರ. ಅವಳು ಒಟ್ಟ ಸಾಧ್ಯನೇ ಇಲ್ಲ, ಗಂಡನೇ ಬೇಡ ನನಗೆ, ಗಂಡನೇ ಬೇಡ ಹಂಗೆ ಅನ್ನಕತ್ತ. ಆಯ್ತು ಬಿಡಪ್ಪ ಗಂಡನೇ ಬೇಡ ಅಂತ ನನ್ನ ಪಾಡಿನ ಕೆಲ್ಸಕ್ಕೆ ಹೋದೆ ರೀ. ಹೋದ್ಮೇಲೆ ನನಗೆ ಹೇಳ್ದೆ 1 ತಿಂಗಳು ಬೆಂಗ್ಳೂರಿಗೆ ಹೋದಳ್ರಿ. ಹೋಗೋಗು ಹೇಳಿಲ್ಲ ಏನೂ ಇಲ್ರಿ. 1 ತಿಂಗಳು ಬೆಂಗ್ಳೂರಿಗೆ ಹೋದಳ್ರಿ. 1 ತಿಂಗಳು ಬೆಂಗ್ಳೂರಾಗ ಇದ್ದು ಅಲ್ಲಿ ಅವ್ರ ರಿಲೇಷನ್ ಯಾರೋ ವಕೀಲತ್ತಿದ್ದಾರೆ, ಅವನಿಗೆ ಕರ್ಕೊಂಡು ಯಾರ್ದು ಲೆಟರ್ ತೊಗೊಂಡು ಆಕಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಬೆಂಗ್ಳೂರ್ಗೆ. ಅದರಿಂದ ಬೆಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ. ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದಳ್ರಿ. ಹೋದ ತಕ್ಷಣ ಹೋಗಾಗೂ ನನಗೆ ಹೇಳಿಲ್ರಿ, ಹೋಗಿ ಮತ್ತೆ 1 ಮಂತ್ ಆಯ್ತು ರೀ ಹೋಗ್ತೀನಂತೂ ಹೇಳಿಲ್ಲ, ಹೋಗಾಗೂ ಹೇಳಿಲ್ರಿ. ಆಯ್ತು ಬಿಡು, ನಿನ್ ಗಂಡನೇ ಬೇಡ ತನ ಬಿಡು, ಹೋಗಿ ನನ್ನ ಮಗನ ನಂಗೆ ತೋರ್ಸು ಅಷ್ಟೇ, ನಿಂದ ನೀ ಬಿಡು, ಬಲ್ಲ ಅಂತಂದ್ರೆ ಮುಂದೆ ಇಬ್ರು ಕೂಡ ಒಪ್ಪಂದ ಮ್ಯಾಮ್ ಡಿವೋರ್ಸ್ ಮಾಡ್ಕೊಳ್ಳೋಣ, ಅದ್ರ ಮಗನ ನನಗೆ ತೋರಿಸು. ಮತ್ತೆ 2 ವರ್ಷ ನನ್ನ ಮಗನ ಬೆಳೆಸಿ ನಾನು, ಮಗನ ತೋರ್ಸನ, ನಿನ್ನ ಮಗ ಬೇಕಂದ್ರೆ ಈಗೇನು ಹೇಳ್ತಾರ್ರಿ, ನಿನಗೆ ಮಗ ಬೇಕಂದ್ರೆ ಕಾನೂನು ಪ್ರಕಾರ ಹೋಗಿ ನೋಡ್ಕೊನಿ, ಕೋರ್ಟಿಗೆ ಹೋಗು, ಕೋರ್ಟ್ದಿಂದ ಆರ್ಡರ್ ತಗೋ ನೋಡ್ಕೊ ಮಗನ್. ನಾನು ಹಂಗೆ ತೋರ್ಸಲ್ಲ, ಅವ್ರ ಅಣ್ಣನೂ ಅದೇ ಹೇಳ್ತಾನ್ರಿ, ನಿನ್ನ ಮಗ ಬೇಕಂದ್ರೆ ಕೋರ್ಟಿಗೆ ಹೋಗಪ್ಪ, ಕೋರ್ಟಿಗೆ ಹೋಗಿ ಮಗನ್ ನೋಡ್ಕೊ. ಅವ್ರ ಅಮ್ಮನೂ ಅದೇ ಹೇಳ್ತಾಳ್ರಿ. ಈಗ ಹಿಂಗೆ ಇದೇ ನಡದ ನೋಡ್ರಿ ನನಗೆ. ಬಟ್ ನನ್ನ ಮಗನ ನಂಗೆ ತೋರ್ಸಕತ್ತಿಲ್ಲ. ನೀ ಹೆಂಗ ಮೆಸೇಜ್ ಮಾಡ್ತಾಳ್ರಿ, ಫೋನ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ, ನೀ ಹೆಂಗೆ ಡಿವೋರ್ಸ್ ಕೊಡ್ತೀನಿ ನಾನು ನೋಡ್ತೀನಿಲ್ಲ, ನಾನು ನೋಡ್ತೀನಿ ನಿನಗೆ, ನೀ ಹೆಂಗೆ ಡಿವೋರ್ಸ್ ಕೊಡ್ತೀನಿ, ನೀ ಹೆಂಗೆ ಮಾಡ್ತೀನಿ, ಮಗನ ಮಾತ್ರ ತೋರ್ಸಂಗಿಲ್ಲ ತಾಳ್ರಿ ಅಣ್ಣ. ಇವತ್ತು ಬೆಳಗ್ಗೆಯಿಂದ ಅವ್ರ ಅಣ್ಣನ ಜೊತೆ ಅವ್ರ ಅಣ್ಣನ ಫೋನ್ ಹಚ್ಚಿದ್ದಾರೆ. ಹಚ್ಚಿ ನೀ ಯಾಕೆ ನನ್ನ ತಂಗಿ ಹಚ್ತೀನಿ, ನೀನು ಬೇಕಾದ್ರೆ ಮಗನ ನೋಡ್ಕೊ, ಇಲ್ಲ ನೀ ಮತ್ತೊಂದು ಮದುವೆ ಮಾಡ್ಕೊತೀರಿ ಮಾಡ್ಕೊ, ಮಗನ ಮಾತ್ರ ತೋರ್ಸಲ್ಲ ಅಂತ ಹೇಳ್ತಾರ್ರಿ ಅವ್ರು. ಹಿಂಗೆ ನಡೆದೈತ್ರಿ ಅಣ್ಣ ಅದು.
ಸರಿ, ಈಗ ಫಸ್ಟ್ ಆಫ್ ಆಲ್ ನೀನು ಮಾಡಿರೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ಹಾಂ ಬಟ್ ಅದು ಮಿಸ್ಟೇಕ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಏನಾಗುತ್ತಂದ್ರೆ ಅದೇ ಕೆಲಸ ನಿನಗೆ ಸಿಕ್ಕಿ ನೀನ್ ಗೌರ್ಮೆಂಟ್ ಕೆಲಸ ಇದ್ದಿದ್ರೆ ಅವಳು ಮಗನ್ ನೋಡ್ಕೊಂಡು ಮನೇಲಿ ಇರ್ತಿದ್ಲು. ಹೌದು ಹೌದು ರೀ ಹೌದು. ಬಟ್ ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿಮ್ಮದು, ಹಾಂ ಹಾಂ ಆಯ್ತಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿದೆ. ಅದಕ್ಕಂತ ಕೋರ್ಟ್ಗೆ ಹೋಗೋದು, ಏನೋ ಸಂಸಾರ ಮುರಿದೋಗೋದು, ಏನೋ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು, ಡೈವರ್ಸ್ ಮಾಡೋದೆಲ್ಲ ಬೇಡ. ಆದ್ರ ಆಕಿ ನನ್ನ ಜೊತೆ ಬಾಳೆ ಮಾಡಕ್ ಒಲ್ಲತ್ತಾಳ್ರಿ. ಅವ್ರ ಅಣ್ಣದವ್ರು ಅವ್ರು ಹೇಳ್ತಾರೆ, ನೀನ್ ಬೇಕಾದ ಬೇರೆ ಮದ್ವಿ ಮಾಡ್ಕೋ, ನಮ್ಮ ತಂಗಿ ಒಲ್ಲತ್ತಾಳ, ಬಿಟ್ಬಿಡು, ಒಲ್ಲ ಮಿಕ್ಕಿನ ಜೊತೆ ನೀ ಯಾಕೆ ಮಾಡ್ತೀವಿ, ನೀನ್ ಬೇರೆ ಸಂಸಾರ ಮಾಡ್ಕೊ ನೀ ಅಂತ ಹೇಳ್ತಾಳ್ರಿ. ನಾ ಅದೇ ಸಿಟ್ಟಿನಿಂದ ನಾ ಏನ್ ಮಾಡಿದ್ರೆ ಅವತ್ತ ನಮ್ಮ ರಿಲೇಷನ್ ಒಬ್ರು ನಮ್ಮ ಕಜಿನ್ ಒಳಗೆ ಆಗ್ತಾರ ರಿಲೇಷನ್, ನನ್ನ ಮನ್ಯಾಗ ನೋಡ್ಯಾರ ಹೆಣ್ಣ ತಗೋ ನಾನು ಮದುವೆ ಹಾಕಿನ ಆಕಿನ ನಿನ್ನ ಮಗಳು ನಿಮ್ಮ ತಂಗಿನ ನಾನು ಹೇಳೋದಕ್ಕೆ ಯಾರ್ದೆ ಒಯ್ದು ಮೋಸ ಮಾಡ್ಕೊಂಡು ನನ್ನ ನನ್ನ ಹೆಂಡತಿ ದೂರ ಮಾಡ್ರಿ, ಮತ್ತು ನನ್ನ ಮದುವೆ ನನಗೂ ಮನ್ಯಾಗ ಹೆಣ್ಣು ನೋಡ್ರತ್ ನಾನು ಒಂದು ಫೋಟೋ ಕಳ್ಸಿನ್ರಿ ಅವ್ರಿಗೆ ಇವತ್ತು. ಅವ್ರನ್ನ ನಮ್ಮ ಕಜಿನ್ ಜೊತೆ ಲೇಡೀಸ್ ರೀ, ಅವ್ರ ಜೊತೆ ಫೋಟೋ ತಗೊಂಡಿದ್ದಿರ್ತಾರ ನನ್ನ ಹತ್ರ. ಅದೇ ಫೋಟೋ ಸಾಕಲ್ಲ ಮರ ಅವ್ರಿಗೆ ಕೋರ್ಟ್ ಕೊಡೋಕೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಸಿಟ್ನಾಗ ಕಳ್ಸಿದಾರ ನಾ ಫೋಟೋ. ಅದಕ್ಕೆ ಅವ್ರನ್ನ ಹೇಳ್ತಾನ್ರಿ, ಮಾಡ್ಕೋ ನೀ ಮದ್ವಿ ಮಾಡ್ಕೋ, ಆದ್ರೆ ನಮ್ಮ ತಂಗಿ ಸ್ಥಾನಕ್ಕೆ ಬರಬೇಡ. ಈಗ ಅವಳು ಅವ್ರ ಅಮ್ಮ ಇದ್ದಿರ್ಬೇಕ್ರಿ ಬಹುಶಃ ಬೆಂಗಳೂರಿನಾಗ, ಯಾರದಾರ ನಂಗೆ ಗೊತ್ತಿಲ್ರಿ, ಆಕೆ ಎಲ್ಲದಾಳ ನನಗೆ ಗೊತ್ತಿಲ್ರಿ. ಆಕೆ ಆಫೀಸ್ ಟ್ರಾನ್ಸ್ಫರ್ ಆದ್ಮೇಲೆ ಟ್ರಾನ್ಸ್ಫರ್ ಲೆಟರ್ ಮ್ಯಾಗ ಇತ್ತು ಆಫೀಸ್ ಅಡ್ರೆಸ್ ಅದೊಂದು ಗೊತ್ತ್ರಿ. ಆಕೆ ಎಲ್ಲದಾರ ಗೊತ್ತಿಲ್ಲ ಏನಿಲ್ಲ. ನನ್ನ ಫೋನ್ ಹಚ್ಚೋರು ನಮ್ದು ನಂಬರ್ ಬ್ಲಾಕ್ ರೀ, ನಮ್ಮ ಮನೆ ಫ್ಯಾಮಿಲಿ ಟೋಟ್ಲಿ ಎಲ್ಲ ಬ್ಲಾಕ್ ರೀ. ಈಗ ವಾಟಕ್ಕೆ ನನ್ನ ಜೊತೆ ಸಂಸಾರ ಮಾಡಲ್ಲತ್ತಾಳ್ರಿ. ನಾ ಆಯ್ತು ಬಿಡು ಹೋಲಿ. ಏನ್ ಗೊತ್ತಾ ಶಿವು, ಒಳ್ಳೆ ಹೆಣ್ಮಕ್ಳಿಗೆ, ಒಳ್ಳೆ ಸಂಸಾರಿಕರ ಹೆಣ್ಮಕ್ಳಿಗೆ, ನಿಜವಾಗ್ಲೂ ಪ್ರೀತಿ ಮಾಡೋರ್ಗೆ, ಗಂಡನ ಪ್ರೀತಿ ಮಾಡೋರು ಹೆಣ್ಮಕ್ಳಿಗೆ ಏನಾಗತ್ತಂದ್ರೆ ಅವ್ರು ಏನ್ ಬೇಕಾದ್ರೂ ಸಹಿಸ್ಕೊಳ್ತಾರೆ. ಕೆಲವ್ರು ಹೆಣ್ಮಕ್ಳು ಏನೇ ಬರ್ಲಿ ಸಹಿಸ್ಕೊಳ್ತಾರೆ. ಆದ್ರೆ ತನ್ನ ಗಂಡ ಇನ್ನೊಬ್ಬಳ ಜೊತೆಲಿ ಇದ್ದಾನೆ, ಇನ್ನೊಬ್ಬಳ ಸಂಪರ್ಕದಲ್ಲಿ ಇದ್ದಾನೆ, ಇನ್ನೊಬ್ಬಳ ಜೊತೆಲಿ ಬೇರೆ ತರ ಇದ್ದಾನೆ ಅಂತ ಹೇಳಿ ಗೊತ್ತಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳಕ್ಕಾಗಲ್ಲ. ಅವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದೇ ಇಲ್ಲ ಅವರು. ಅಣ್ಣ ಆಕಿ ಬಿಟ್ಟು ಹೋದ್ಮೇಲೆ ನಾ ಆಕಿ ಭಾಳ ಕನ್ವಿನ್ಸ್ ಮಾಡಿದೆ ರೀ. ಅವಳು ಕಾಲು ಮುಗಿದೆ ಅಣ್ಣ. ನಾ ಮನ್ಯಾಗ ಹೇಳಿದ ನಮ್ಮ ಅಪ್ಪ ಹೇಳಿ ನಿಮ್ಗೆ ಹೇಳ್ತೀನಿ ರೀ, ಮಗನ ಪ್ರದೇಶ ಮಾಡಬೇಡ, ಇಬ್ರು ಕೂಡ ಇರುಮು, ಮಗನ ಬೆಳೆಸು ಅಂತ ಹೇಳಿದ್ರೆ ಆಕಿ ಒಲ್ಲತ್ ಹೋದಳ್ರಿ. ಹೋಗಿ ಬೆಂಗಳೂರಿಗೆ ಒಂದು ತಿಂಗಳು ಆಯ್ತು ನಾ ಫೋನ್ ಇಲ್ಲ ಮೆಸೇಜ್ ಇಲ್ಲ ಮಗನಿಗಿಲ್ಲ. ಇವತ್ತು ಅವ್ರ ಅಣ್ಣ ನಿಮ್ಮ ಮದುವೆ ಮಾಡ್ಕೋ, ನನ್ನ ತಂಗಿ ನಾ ಬೇರೆ ನೋಡ್ಕೋತೀನಿ, ಡಿವೋರ್ಸ್ ಕೊಟ್ಕೋ ಅನ್ನೋ ಸಿಟ್ಟಾಗಿ ನಾ ಆ ಫೋಟೋ ಇವತ್ತು ಕಳಿಸಿದ್ದಾರೆ. ಆ ಹುಡುಗಿ ಯಾರು? ಯಾರ್ರಿ? ಅದು ನಮ್ಮ ರಿಲೇಷನ್ ರೀ, ಇಲ್ಲೇ ರೀ ಮದ್ಬಾವಿ ಒಳಗೆ. ಈಗ ಆ ಹುಡುಗಿ ಲೈಫ್ ಹಾಳ? ಆ ರಿಲೇಷನ್ ಕಜಿನ್ ಆಗ್ತಾಳ್ರಿ. ಏನೇ ಇರ್ಲಿ ಅಂದ್ರೆ ಆ ಹುಡುಗಿಗೂ ನಿನಗೂ ಏನು ಇಲ್ದಿರ ಆ ಹುಡುಗಿ ಜೊತೆ ಹೆಂಗೆ ಫೋಟೋ ಹಿಡ್ದು ಕಳಿಸ್ದೆ ನೀನು? ಅದು ಒಂದು ಫೋಟೋ ಮಿಸ್ಟೇಕ್ ಆಗೈತೆ ಅಣ್ಣ. ಕಳ್ಸಾಕರ ಸಿಟ್ಟಿದ್ ನಾನು ಮೊಬೈಲ್ನಾಗ ಇತ್ತಿರೋದು. ಸರಿ, ಫೋಟೋ ಕಳಿಸ್ದೆ, ಬಟ್ ಫೋಟೋ ಹಿಡ್ದಿದ್ ಯಾವಾಗ? ಅಣ್ಣ ಆಕ್ಚುಲಿ ಅದು ಫೋಟೋ ಅವ್ಳದ್ದು ಐತ್ರಿ. ಅದು ಚಾಟ್ ಜಿಪಿಟಿ ಒಳಗೆ ಎಡಿಟ್ ಮಾಡಿದ್ರು, ಫೇಸ್ ಚೇಂಜ್ ಐತ್ರಿ. ಚಾಟ್ ಜಿಪಿಟಿ ಒಳಗೆ ಅಣ್ಣ ಹುಡುಗಿ ಫೋಟೋ ಫೇಸ್ ಚೇಂಜ್ ಆಗೈತ್ರಿ. ಒರಿಜಿನಲ್ ಫೋಟೋ ಇಲ್ರಿ ಹುಡುಗಿ, ಚಾಟ್ ಜಿಪಿಟಿ ಒಳಗೆ ಎಡಿಟ್ ಮಾಡಿದ ಫೋಟೋ. ಅಂದ್ರೆ ಅವಳು ಇದ್ರಿ ನಾ ಪಕ್ಕದಲ್ಲಿ ನಿಂತಿದ್ಲು, ಬಟ್ ಅದು ಎಡಿಟ್ ಮಾಡೋಣ ಬೇರೆ ಹುಡುಗಿ ಫೋಟೋ ಬಂದಿತ್ತು. ಅದು ಆ ಹುಡುಗಿ ಫೋಟೋ ಆಯ್ತು, ಓಕೆ. ಬಟ್ ಆ ಹುಡುಗಿ ಜೊತೆ ಯಾಕೆ ಫೋಟೋ ತಗೊಂಡೆ? ರಿಲೇಷನ್ ಅಣ್ಣ, ಇಲ್ಲೇ ನಮ್ಮ ರಿಲೇಷನ್ ಒಳಗೆ ಇದ್ದಿರಲ್ಲ. ಯಾವಾಗ ತಗೊಂಡಿದ್ದು? ಅದು ಅಣ್ಣ ಒಂದು ವರ್ಷ ಆಗಿತ್ತ ನೋಡ್ರಿ, 1 ವರ್ಷ 1.5 ವರ್ಷ. ಆ ಫೋಟೋ ನಿಮ್ ಹೆಂಡತಿ ಫಸ್ಟ್ ನೋಡಿದ್ಲಾ? ನೋಡ್ಲಿಕ್ಕಿಲ್ಲ ಅಣ್ಣ, ಬಟ್ ಇದು ಈಗ ಎಡಿಟ್ ಮಾಡಿದ್ಮೇಲೆ ಫೇಸ್ ಬೇರೆ ಬೇಯ್ತಲ್ಲ ಅಣ್ಣ. ಇರ್ಲಿ. ನೋಡ್ಲಿಕ್ಕಿಲ್ಲ ಬಹುಶಃ. ನೀನ್ ಹಂಗಾದ್ರೆ ನಿನ್ಗೆ ಇನ್ನೊಬ್ಳು ಹೆಂಗಸರ್ ಜೊತೆ ಸಹವಾಸ ಇದೆ, ಕರೆಕ್ಟಾ? ನಂದಿಲ್ಲ ಅಣ್ಣ, ನಂದು ಯಾವ್ದು ಸಹವಾಸ ಇಲ್ಲ. ಸಹವಾಸ ಇಲ್ಲ ಅಂದ್ಮೇಲೆ ನೀನ್ ಹೆಂಗ ಆ ಹುಡುಗಿ ಜೊತೆ ಫೋಟೋ ಹಿಡ್ಕೊಂಡು 1 ವರ್ಷದಿಂದ? ಅಣ್ಣ ನಮ್ ರಿಲೇಷನ್ ಅಣ್ಣ, ನಮ್ ರಿಲೇಷನ್ ನಮ್ಮ ರಿಲೇಷನ್ ಅಂದ್ರೆ ಅಕ್ಕಪಕ್ಕ ಯಾರು ಇಲ್ದಿರ ನೀನು ಆ ಹುಡುಗಿ ಇಬ್ರು ಹೆಂಗ್? ಇಲ್ಲ ಅಣ್ಣ, ಟೋಟಲಿ ಗ್ರೂಪ್ ನಾಗ ಫಂಕ್ಷನ್ ಹೋದಾಕಾರ ಎಲ್ಲರೂ ಕೂಡ ತಕೊಂಡಿದ್ದು, ಅವ್ರ ಜೊತೆ ಒಂದು ತಕೊಂಡಿದ್ದು. ಬಟ್ ಆ ತರ ಸಂಬಂಧ ಏನೂ ಇಲ್ರಿ. ಇದು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಐತೆ ಅಂತ ಹೇಳ್ತಿದ್ದೆ. ಏನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ. ಹಾ ಆಗ್ಲಿಣ್ಣ. ಆಮೇಲೆ ಆ ಹುಡುಗಿಗೆ ಹೋದ್ಮೇಲೆ ಆ ಹುಡುಗಿ ಏನ್ ಕ್ಲಾಸ್ ತಗೊಳ್ತಾಳೆ? ಇಲ್ಲ ಅಣ್ಣ, ಆ ತರ ಏನಿಲ್ಲ. ಅದೇ ಚಾರ್ಜ್ ಜಿಪಿಟಿ ಒಳಗೆ ಎಡಿಟ್ ಮಾಡಿದ ಫೋಟೋನ ಹಾಕ್ತೀನಿ ನಿಮಗ. ನಾ ಫೋಟೋ ಕಳ್ಸ್ಕೊಡು. ಆಯ್ತು, ತಲೆ ಕೆಡ್ಸ್ಕೊಬೇಡ. ಈಗ ನೀನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀನು ನಿಮ್ ಬಾಮೈದ ನಿಮ್ಮ ಇದ್ರಲ್ಲಿ ನಿಮ್ ಅತ್ತೆ ಪಾತ್ರ ಏನು? ನಮ್ಮ ಅತ್ತೆ ಅಣ್ಣ ನನ್ನ ಜೊತೆ ಮಾತಾಡಂಗಿಲ್ಲ ಅಣ್ಣ. ಒಟ್ನ ಅವಳ ಫೋನ್ ಹಚ್ಚರು ನನ್ನ ಫೋನ್ ಮಾತಾಡಂಗಿಲ್ರಿ, ಒಟ್ಟ ರಿಸೀವ್ ಮಾಡಂಗಿಲ್ಲ. ಅವ ಏನ್ ನಮ್ಮ ಬಾಮೈದ ಅಂದ್ರೆ ನನ್ನ ಏನೇನು ಹೆಂಡತಿ ಅದ ನೋಡ್ರಿ, ಅವ್ರ ಚಿಕ್ಕಪ್ಪನ ಮಗ ರೀ, ಸ್ವಂತ ಅಣ್ಣನೂ ಅಲ್ಲ. ಚಿಕ್ಕಪ್ಪನ ಮಗ ರೀ, ಸ್ವಂತ ಅಣ್ಣನೂ ಅಲ್ರಿ.
ಓಕೆ ಓಕೆ. ಈಗ ನಾ ಅವ್ರಿಗೆ ರಿಕ್ವೆಸ್ಟ್ ಏನ್ ಮಾಡೋದು, ನನ್ನ ಮಗನ ನಂಗೆ ತೋರಿಸ್ರಪ್ಪ, ಒಲ್ಲ ಅಂದ್ರೆ ಬಿಡಲಕ್ಕ. ಅಕ್ಕಿ ಒಲ್ಲತ್ತ ಗಂಡ ಬೇಕಾದ್ರೆ ಯಾರು ಬಿಟ್ಟು ಹೋಗಿದಿಲ್ಲ. ನನಗೆ ಹೇಳ್ಯಾರ ತಿಂಗಳ ತಾಳೆ ಬೆಂಗಳೂರಿನಾಗ ಇದ್ದಳ್ರಿ. ಅವಾಗ ನಾನು ಫೋನ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ರೀ. ಯಾವಾಗ ಹೋದ್ಲು ಗೊತ್ತಿಲ್ಲ, ಯಾವಾಗ ಬಂದಲು ಗೊತ್ತಿಲ್ಲ. ಟ್ರಾನ್ಸ್ಫರ್ ಹೋಗುವಾಗ ನಾ ಹೋಗ್ತೀನಿ ಅಂತ ಹೇಳಿಲ್ಲ ಅಣ್ಣ. ಹಿಂಗೆ ಮಗನ್ ತೊಗೊಂಡು ಹಂಗೆ ಹೋದ್ನ. ಆಕಿ ಹೇಳಿದ್ರಿ ಅಟ್ಲೀಸ್ಟ್ ನೀವು ಹೋಗಾಕ್ರ ಮಗನಾರ ತೋರ್ಸ ನನಗೆ ಒಂದ್ ದಿವ್ಸ ನೋಡಕ್ ಬರ್ತೀನಿ. ಅವ್ರ ಅಮ್ಮ ಕಳಿಸಿ ಹೆಂಡತಿ ನಿಮ್ ಫೋನ್ ಮಾಡಿದ್ರೆ ತೆಗಿಯಲ್ವಾ ಬ್ಲಾಕ್ ಲಿಸ್ಟ್? ಬ್ಲಾಕ್ ಅಣ್ಣ, ಫುಲ್ಲಿ ಬ್ಲಾಕ್. 1 ತಿಂಗಳು 2 ತಿಂಗಳು ಆಯ್ತಣ್ಣ, ಅಯ್ಯೋ. ಫುಲ್ಲಿ ಬ್ಲಾಕ್ ಅಣ್ಣ. ಆಕಿಗೆ ನನಗೆ ಕಮ್ಯುನಿಕೇಶನ್ ಇಲ್ಲ. ಈ ಮಿಡಲ್ ಅವ್ರ ಅಣ್ಣ ಫೋನ್ ಮಾಡಿದ್ರೆ ತೆಗಿತಾರ, ನಾನ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ತೆಗಿತಿರ್ಬೋದಣ್ಣ. ಟ್ರೈ ಕೊಡೋಣ. ಹಾ ಅಣ್ಣ, ಅಕ್ಕಿ ಇದ್ರ ಹಿಂಗ ಅನ್ನಕತ್ತಾರಣ್ಣ. ಮುಂದೆ ಹೆಂಗ್ ಮಾಡ್ಬೇಕಣ್ಣ ಇದಕ್ಕ? ಕೋಪದಲ್ಲಿ ಮಾತಾಡ್ತಿರ್ಬೋದು. ಅಕ್ಕಿ ಅಣ್ಣ ನನ್ನ ಜೊತೆನೆ ಮಾತಾಡಂಗಿಲ್ಲ ಅಣ್ಣ, ನನ್ನ ಜೊತೆನೆ ಆಯ್ತು, ಮಾತಾಡಂಗಿಲ್ಲ. ನಂಬರ್ ಹೇಳಿ, ಒಂದ್ಸರಿ ಮಾತಾಡಿ ನೋಡ್ತೇನೆ. ನಿಮ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಹಾ ಅಣ್ಣ, ಎಷ್ಟು ಗಂಟೆಗೆ ಹೋಗ್ತಿದ್ರು ಬೆಳಿಗ್ಗೆ? ಬೆಳಿಗ್ಗೆ 10 ಗಂಟೆಗೆ ಅಣ್ಣ. ಬರೋದು 5:30, 6 ಆಗ್ತಿತ್ತಣ್ಣ. ಒಂದೊಂದ್ ಸರ್ತಿ 6:30 ಆಗ್ತಿತ್ತು. ನಿಮ್ ಹೆಂಡತಿಗೆ ಬೇರೆ ತರ ಎಲ್ಲ ಏನು ಹ್ಯಾಬಿಟ್ ಇಲ್ಲ ತಾನೆ? ಅಣ್ಣ ನಾ ಸುಳ್ಳು ಅಂತ ಹೆಂಗ್ ಹೇಳೋಣ, ನನಗಂತೂ ಗೊತ್ತಿಲ್ಲ. ನನ್ ಕಣ್ಣಿಗಂತೂ ಕಾಣಿಸಿಲ್ಲ ಅಣ್ಣ. ಹಿಂದದಾಳ ಇಲ್ಲ ಇಲ್ಲ, ಅಷ್ಟರಲ್ಲೇ ಇರು. ನಿನ್ ಹೆಂಡತಿ ಮೇಲೆ ಅನುಮಾನ ಇಲ್ಲ ತಾನೆ? ಇಲ್ಲ ಇಲ್ಲ ಅಣ್ಣ, ನನ್ ಏನಿಲ್ಲ ತಾನೆ? ಆದ್ರ ನಾ ಕೋಪದಾಗ ಅವಳಿಗೆ ಮಾತಾಡಿದ್ ನಿಜ ಅದಣ್ಣ. ಅವಳಿಗೆ ಯಾರ ಜೊತೆ ಹೋಗಿದ್ದೋ, ಎಲ್ಲಿ ನನಗೆ ಗೊತ್ತಿಲ್ಲ. ಬೇರೆ ಸಂಬಂಧ ಇದ್ರು ಇರ್ಬೋದು ಅಂತ ಮಾತಾಡಿದ್ ನಿಜ ಅಣ್ಣ ಅವಳಿಗೆ. ಕೋಪದಲ್ಲಿ ಬರೋ ಮಾತಾಡಲ್ಲ, ಮನ್ಸಿಂದ ಏನ್ ಮಾತಾಡಿಲ್ಲ ತಾನೆ? ಅನ್ಸಿಲ್ಲ ಇಲ್ಲ ಅಣ್ಣ. ಆಕಿನಾದ್ರೂ ಗಂಡ ಬೇಕಂತಂದ್ರೆ ಆಕಿನ ಮನಸ್ಪೂರ್ವಕ ಹೋಗ್ತೀನಿ ಅಣ್ಣ, ಒಪ್ಕೋತೀನಿ. ಆಕಿನ ಜೊತೆ ಬಾಳ್ವೆ ಮಾಡ್ತೀನಿ. ಡೆಲಿವರಿ ಆಗಿ ಮಗು ಆದ್ಮೇಲೆ ಎಷ್ಟು ತಿಂಗಳಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಾರೆ ಇವರು? 6 ಮಂತ್ ಅಣ್ಣ. 6 ಮಂತ್ ಆಯ್ತಣ್ಣ. 6 ಮಂತ್ ಆದ್ಮೇಲೆ. 6 ಮಂತ್ ಆಗಿದ ತಕ್ಷಣ ಕೆಲ್ಸಕ್ಕೆ ಹೋಗಿದ್ದಾಳೆ ತಾನೆ? ಹಾ ಅಣ್ಣ. 6 ಮಂತ್ ಮಗುವಿಂದಾನು ನೀನೇ ನೋಡ್ಕೊಂಡಿದ್ಯಾ? ಹಾ ಅಣ್ಣ, ನಮ್ಮ ಊರಲ್ಲೇ ಅಂದ್ರ ಅವಳ ಜಾಬ್ ಅತ್ನಿ ಅಣ್ಣ. ನಾವಿರೋದು ಇಲ್ಲಿ ಬಿಜಾಪುರ ತಾಲೂಕ ಬೇಬೇರೆ ಅಂತೂರ. ಅವಳು ಅಲ್ಲೇ ಅತ್ನಿ ಡೆಲಿವರಿ ಮಾಡ್ಕೊಂಡು ಇಲ್ಲೇ ಬಂದಿದ್ದು 6 ತಿಂಗಳು ಇಲ್ಲೇ ಇದ್ಲಣ್ಣ. 6 ತಿಂಗಳು ಇಲ್ಲೇ ಇದ್ದು ಹೋಗುವಾಗ ನಾನು, ನನ್ನ ಹೆಂಡತಿ, ಮಗ 3 ಜನ ಹೋಗಿದ್ದೀವಿ ರೀ. 6 ತಿಂಗಳು ಮಗುವಿಂದಾನು ನೀನೇ ಮಗುನ ತಿಕ್ಕ ತೊಳೆಯೋದು? ಹಾ ಅಣ್ಣ, ಟೋಟಲಿ ಅಣ್ಣ, ಅದು ಎಲ್ಲಾ ಟೋಟಲಿ. ಮತ್ತ ಅಲ್ಲಿ ಅಂತರಕ್ಕೆ ಆಫೀಸ್ ಹೋಗ್ತಿದ್ದಣ್ಣ. ಆ ಹುಡುಗಿಗೆ ಎಲ್ಲಾ ವ್ಯವಸ್ಥೆ ಮಾಡೋದು ನಾನೇ. ಆಯ್ತು, ಹೇಗಿತ್ತು ಅದು ಲೈಫು? ಅಣ್ಣ ಇಲ್ಲಿ ಮಗ ಏನೋ ಸ್ವಲ್ಪ ಸಣ್ಣದ, ಮುಂದ್ ಮಗ ದೊಡ್ಡದೈತೆ ಅಂದ್ರೆ ಬೆಳಿಗ್ಗೆ ಕೆಲಸ ಮಾಡೋದು ಇದ್ದೇ ಇದಲ್ಲ. ಹಂಗೂ ನನ್ನ ಹೆಂಡತಿಗೆ 60-70 ಸಾವಿರ ಪಗಾರ ಅದ. ಇರ್ಲಿ ಮಗ, ನಾ ಬ್ಯಾರದ್ರಿಗೆ ಮಾಡ್ತಿಲ್ಲ, ನನ್ನ ಮಗನಿಗೆ ಮಾಡಕತ್ತೀನಿ. ಅದೇ ಚೆನ್ನಾಗ್ ಖುಷಿ ಇತ್ತ, ಚೆನ್ನಾಗಿ ನೋಡ್ಕೊಂಡ. ಈಗ 6 ತಿಂಗಳ ಮಗು ಆದ್ಮೇಲೂ ಸಮಥಿಂಗ್ ಎಷ್ಟು ಬಿಡು, ಅವಾಗೆಲ್ಲ 5 ವರ್ಷದವರೆಗೂ ಮಗುಗೆ ಹಾಲು ಕುಡಿಸ್ತಿದ್ರು. ನಾನು 5 ವರ್ಷ ಹಾಲು ಕುಡಿದಿದ್ದೀನಿ. ಸೊ ಈಗ ಸುಮಾರು 1 ವರ್ಷನೋ 1.5 ವರ್ಷನೋ, ಐ ಥಿಂಕ್ 1 ವರ್ಷ ಅನ್ಸುತ್ತೆ ಹಾಲು ಕುಡಿಸ್ಬೇಕು ಅನ್ಸುತ್ತೆ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾಗಿ. ಅವಣ ಆಕ್ಚುಲಿ ಅಣ್ಣ, ಈಕಿಗೆ ಎದೆ ಹಾಲು ಕಡಿಮೆ ಆಯ್ತಣ್ಣ. 8 ತಿಂಗಳ 9 ತಿಂಗಳು ಇದ್ದಣ್ಣ ಮಗ. ಮತ್ತೆ ಎದೆ ಹಾಲು ಕಮ್ಮಿ ಆಯ್ತಣ್ಣ. 6 ತಿಂಗಳಿಂದಾನೇ ಕೆಲ್ಸಕ್ಕೆ ಹೋದ್ರಲ್ಲ, ಮತ್ತೆ ಹಾಲು ಕುಡಿಸೋಕ್ ಬರ್ತಿದ್ರಾ? ಅಲ್ಲೇ ಅಣ್ಣ, ಮುಂದೆ ಆಫೀಸ್ ಅಣ್ಣ. ಒಂದ್ 50 ಮೀಟರ್ ಅಣ್ಣ ಆಫೀಸ್, ಅಲ್ಲೇ ಕ್ವಾರ್ಟರ್ಸ್ ಅಲ್ಲಿ. ಮಗುವಿಗೆ ಹಸು ಅದಕ್ಕಾರ ಹಾಲು ಕುಡ್ಸಕ್ ಬರ್ತಿದ್ದಣ್ಣ. 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ. ಒನ್ ಟೈಮ್ ಎದೆ ಹಾಲು ಕುಡಿಸಿಲ್ಲ ಅಣ್ಣ. 1 ಟೈಮ್ ನಾ ಅದು ಪೌಡರ್ ಹಾಲು ಕುಡಿಸ್ತಿದ್ದೇವೆ ಮಗು. 1 ಟೈಮ್ ಪೌಡರ್ ಹಾಲು ಕುಡಿಸ್ತೀವಿ ಅಣ್ಣ. ಮತ್ತೆ ಊಟಕ್ಕೆ ಬರ್ತಿದ್ಲು, ಊಟ ಮಾಡಿ ಹೋಗ್ತಿದ್ಲು. ಮಗ ಎದ್ದಂದ್ರೆ ಅವ್ನು ಊಟ ಮಾಡಿಸೋದು, ಮನಗಿಸೋದು, ಅವ್ನು ತಿಕ್ಕ ತೊಳೆಯೋದು ಟೋಟಲಿ ಎಲ್ಲ ನಂದೇ ಅಣ್ಣ. ಮತ್ತೆ ಅವ್ಳು ಸಾಯಂಕಾಲ ಆಫೀಸ್ ಬಂದ ತಕ್ಷಣ ಏನಾದ್ರು ಅಡಿಗೆ ಮಾಡ್ತಿದ್ದೆ ಅಣ್ಣ. ಅವಾಗೂ ಮಗನ ನಾನೇ ಹಿಡ್ಕೋಬೇಕು, ನಾನೇ ವ್ಯವಸ್ಥೆ ಮಾಡ್ತಿದ್ದೆ. ಸರಿ, ನೀನು ಕಷ್ಟಪಟ್ಟಿದ್ಯಾ ಮಗುಗೋಸ್ಕರ, ಆಕೆನೂ ಕಷ್ಟಪಟ್ಟಿದ್ದಾರೆ. ಪಟ್ಟಾಣ, ಇಲ್ಲ ಅಂತಿಲ್ಲ, ಕಷ್ಟಪಟ್ಟಾಣ. ಸೊ ಹಾಗಿರ್ಬೇಕಾದ್ರೆ ಒಳ್ಳೆ ಹೆಂಡತಿ ಅನ್ಸುತ್ತೆ, ಒಳ್ಳೆ ಹೆಣ್ಮಗು ಅನ್ಸುತ್ತೆ. ಸೊ ದುಡುಕಿ ಏನು ನಿರ್ಧಾರ ತಗೋಬೇಡ. ನಾನು ಒಂದ್ಸರಿ ಮಾತಾಡಿ ನೋಡ್ತೀನಿ. ರಿಂಗ್ ಆಗ್ತಿದೆ, ತೆಗಿತಿಲ್ಲ. ಆ ನಂಬರ್ ಕಟ್ ಮಾಡ್ತಿದ್ದಾರೆ. ಕೆಲಸ ಮಾಡೋಣ, ಇದನ್ನ ಈಗ ನೀನ್ ಮಾತಾಡಿರೋದು ಆ ಹುಡುಗಿದು ಎಲ್ಲ ನೀನ್ ಹೇಳ್ಬೇಕು ತಾನೆ. ಈಗ ಇದನ್ನ ಟೆಲಿಕಾಸ್ಟ್ ಮಾಡೋಣ, ಅವ್ರಿಗೆ ತಲುಪ್ಲಿ ಆಯ್ತಾ? ಸೊ ಈ ಮೂಲಕ ನಿನ್ ಹೆಂಡತಿ ಏನಾದ್ರು ಕೇಳ್ಕೊಳ್ಳೋದಿದ್ರೆ ಏನಂತ ಕೇಳ್ಕೊಳ್ತಿ ಹೇಳು ನೋಡೋಣ. ಆಗಿದ್ದಾಯ್ತು ಜಗಳ, ಯಾರ ಮೇಲೆ ಜಗಳ ಇರಂಗಿಲ್ಲ. ನಿಂದು ಒಂದ್ ತಪ್ಪಾಗಿರ್ತದ, ನಂದು ಒಂದ್ ತಪ್ಪಾಗಿರ್ತದ. ಈ ಹಿಂದೆನೂ 100 ಸರ್ತಿ ಹೇಳಿದೆ ನನಗೆ, ಇಬ್ರು ಕೂಡ ಮಗನೇ ಬೆಳೆಸೋನು, ಜಗಳ ಮುಂದುವರ್ಸ ತಗೋಬೇಡ, ಟ್ರಾನ್ಸ್ಫರ್ ತಗೋಬೇಡ ಹೋದಿ ಹೇಳಿದೆ. ಆದ್ರೂ ಟ್ರಾನ್ಸ್ಫರ್ ತಗೊಂಡಿ. ಆಗಿದ್ದಾಯ್ತು, ಈಗ ಇರ್ಲಿ, ನೀನು ಬರೋದು ಹೋಗೋದು ಮಾಡು, ನಾನು ಬರೋದು ಹೋಗೋದು ಮಾಡ್ತೀನಿ. ಸ್ವಲ್ಪ ದಿವಸ ಆದ್ಮೇಲೆ ನೀರು ಇಲ್ಲಿ ಬರಕಾಯ್ತಿ, ನಾಳೆ ಎಲ್ಲ ಬರ್ತೀನಿ. ಇಬ್ರು ಕೂಡ ಹೊಂದಾಣ್ಕೊಂಡಿದ್ರು. ಜಗಳ ಇಲ್ಲಿಗೆ ಸ್ಟಾಪ್ ಮಾಡು. ಇದನ್ನ ಮುಂದುವರ್ಸೋದು ಬೇಡ. ಇನ್ನು ಸಿಟ್ನಾಗ ಒಂದ್ ಅಂದಿರ್ತಿ, ನಾನೊಂದು ಸಿಟ್ನಾಗ ಒಂದ್ ಅಂದಿರ್ತೀನಿ. ಇಷ್ಟೇ ನಿಂಗೆ ಹೇಳೋದು. ಇದಕ್ಕಿಂತ ಹೆಚ್ಚಿಗೆ ನನಗೇನು ಹೇಳಕ್ ಆಗಂಗಿಲ್ಲ.
ಅಣ್ಣ ಸಿಟ್ನಾಗ ಅಣ್ಣ ನಾನು ಕೈ ಮಾಡಿನಣ್ಣ ಅಂತಿಲ್ಲ. ನಾನೊಂದು ಹೇಳ್ತೀನಿ, ಸಂಸಾರ ಅಂತ ಬಂದಾಗ ನೀನು ಅಂದ್ರೆ ಸಂಸಾರ ಅಂತ ಬಂದಾಗ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಚೆನ್ನಾಗಿದ್ರೆ ಅವರಮ್ಮ ಅಪ್ಪ ಆಗ್ಲಿ ನಿಮ್ಮಮ್ಮ ಅಪ್ಪ ಆಗ್ಲಿ ಇಲ್ಲ ಈ ಮೂರನೇ ವ್ಯಕ್ತಿಗಳಾಗ್ಲಿ ಯಾರೇ ಸುಮಗ ಆಗ್ಲಿ ಸುಮುಂಡೆ ಆಗ್ಲಿ ಯಾರು ಬಂದು ಏನು ಕಡ್ಡಿ ಎಲ್ಲಾಡ್ಸಕ್ಕಾಗಲ್ಲ. ಇಲ್ಲಿ ಯಾವಾಗ ಗಂಡ ಹೆಂಡತಿರ್ ಮಧ್ಯ ಬಿರುಕ್ ಉಂಟಾಗುತ್ತೆ ಆವಾಗ ಮೂರನೇ ವ್ಯಕ್ತಿಗಳು ಮೂಗ್ ತುರ್ಸ್ತಾರೆ. ಈಗ ಹಂಗೆ ಆಗೈತಣ್ಣ ನಮ್ಮಲ್ಲಿ ಇದರಲ್ಲಿ ಅಲ್ವಾ? ಸೊ ಹಂಗಾಗಿ ನಿಮ್ಮಲ್ಲಿ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ನ ನಾವ್ ಏನ್ ಮಾಡ್ಬೇಕಂದ್ರೆ, ನೀವು ಈ ಜಗಳಗಳನ್ನ, ಈ ಸಣ್ಣ ಪುಟ್ಟ ಜಗಳಗಳನ್ನ, ಈ ಮಾತುಗಳನ್ನ, ಈ ಕೋಪಗಳನ್ನ ನೀನ್ ಬಂದ್ಬಿಟ್ಟು ನನ್ನ ಹೆಂಡತಿ ನನ್ಗೆ ಹಿಂಗ್ ಹೇಳ್ಬಿಟ್ಲು ಅಂತ ಇನ್ನೊಬ್ಬನ ಹತ್ರ ಹೇಳ್ಬಾರ್ದು. ನೀನ್ ಹೇಳೋದ್ನು ಕೂಡ ನಿಮ್ ಹೆಂಡತಿನೂ ಇನ್ನೊಬ್ಬರ ಹತ್ರ ಹೋಗಿ ಹೇಳ್ಬಾರ್ದು. ಸೊ ಫ್ಯಾಮಿಲಿ ಆಗ್ಲಿ ಫ್ರೆಂಡ್ಸ್ ಆಗ್ಲಿ. ಸೊ ಆವಾಗ ಏನಂದ್ರೆ ಇವಾಗ ನಾವು ಜಗಳ ಮಾಡ್ತೀವಿ ಅಂದ್ರೆ ಗಂಡ ಹೆಂಡತಿ ಇವಾಗ ಜಗಳ ಮಾಡ್ತಾರಂದ್ರೆ ಬೆಳಿಗ್ಗೆ ಒಂದಾಗ್ತಾರೆ. ಏನೋ ಗಾದೆ ಎಲ್ಲ ಇದೆಲ್ಲ ಉಂಡು ಮಲ್ಕೋತಾನ ತನಗ ಅಂತ ಹೇಳಿ. ಸೊ ಹಂಗೆ ಸೊ ಅದನ್ನ ಇದ್ ಮಾಡ್ಕೊಂಡು ಹೋಗ್ಬೇಕು, ಇದನ್ನ ಎಳ್ಕೊಂಡು ಹೋಗ್ಬಾರ್ದು. ವರ್ಷ ಆಯ್ತು ಅವ್ರು ಯಾವಾಗ ಅವ್ರ ಅಮ್ಮ ಅವ್ರ ತಂಗಿ ಜೊತೆ ನಮ್ಮ ಮದುವೆ ಆದ ತಕ್ಷಣ ಕಾಂಟ್ಯಾಕ್ಟ್ ಇದ್ದಿಲ್ಲ, ಯಾರು ಇದ್ದಿಲ್ಲ, ಯಾರೊಬ್ರು ಆಕಿಗೆ ಫೋನ್ ಮಾಡಿಲ್ಲ. ನಾನು ಹೇಳ ಏನಾಗಿದೆ ಅಂತ ಹೇಳಿ, ಇವಳು ಯಾವಾಗ ಅವ್ರ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಆದ್ಲೋ, ಯಾವಾಗ ಅವ್ರ ಅಮ್ಮನ ಜೊತೆ ಮಾತಾಡಕ್ ಶುರು ಮಾಡ್ಲೋ, ಯಾವಾಗ ಅವ್ರ ಅಮ್ಮನ ಮೀಟ್ ಮಾಡಕ್ ಶುರು ಮಾಡ್ಲೋ ಆವಾಗಿಂದ ಬದಲಾಯ್ತು. ನೂರಕ್ಕೆ ನೂರು ಸತ್ಯ ಅಣ್ಣ ಇದು. ಅವಳು ಬ್ರೈನ್ ವಾಶ್ ಮಾಡಕತ್ರಣ, ನೀ ದುಡಿತಿ ಅವ್ನ ಮನ್ಯಾಗ ಕುಂದಿರ್ತಾನ, ಅವ್ನಿಗೆ ಯಾಕೆ ರೊಕ್ಕ ಕೊಡ್ತಿ, ಅವ್ರ ಅವ್ವ ಅಪ್ಪಗೆ ಯಾಕೆ ಕೊಡ್ತಿ, ಅವ್ರ ಊರಾಗ ಅದಾರ ಅವ್ರಿಗೆ ಯಾಕೆ ಕೊಡ್ತಿ ನೀನು, ನಿನ್ನ ಗೊಳೆ ಮಾಡಕೋ ಇಲ್ಲ ಅಲ್ಲ ಅಂದ್ರೆ ಬಿಟ್ಟು ನಮ್ಮೂರಿಗೆ ಬಾ, ಸಿಂಧನೂರಿಗೆ ಬಾ, ರಾಯಚೂರಿಗೆ ಬಾ, ಹಟ್ಟಿಗೆ ಬಾ, ಟ್ರಾನ್ಸ್ಫರ್ ತಗೊಂಡು ಬಿಟ್ಟು ಬಿಡು ಅಂತ ಹಿಂಗ ಅಲ್ಲಕತ್ರಣ ಅವ್ರವ್ವ. ಅವ್ರ ತಂಗಿ ಏನಲ್ಲಣ್ಣ, ಈ ಒಂದ ನನ್ ಮಗ 6 ತಿಂಗಳ 7 ತಿಂಗಳು ಇದ್ದಾನ, ನಾ ಏನ್ ಮಾಡಿದಾನ ಮೊಬೈಲ್ನಾಗ ಫೋಟೋ ಇಟ್ಟಿದ್ದೆ, ಅವ್ರ ತಂಗಿ ಎಸ್ಮೈ ಬಿಟ್ಟಿದ್ನ ಸ್ಟೇಟಸ್ ಇಟ್ಟಿದ್ದಾನ. ಅವ್ರ ತಂಗಿ ನೋಡಿದ್ ಫೋಟೋ ನೋಡಿ ಅವ್ರ ಅಕ್ಕ ಕಾಂಟ್ಯಾಕ್ಟ್ ಮಾಡ್ದಾನ. ಅವ್ರ ತಂಗಿ ಏನಂದ್ರಣ ಅವ್ರ ಅಕ್ಕಗ ನನ್ನ ಹೆಂಡತಿಗೆ, ನಮ್ಮ ರಿಲೇಷನ್ದಾಗ ಯಾರಿಗೂ ಗೊತ್ತಿಲ್ಲ ನೀ ಮದ್ವೆ ಆಗಿದ್ದಕ್ಕ, ಅದಕ್ ನೀ ಏನ್ ಮಾಡ್ತಿ, ಮಗನ ತಗೊಂಡ್ ಬಾ, ಟ್ರಾನ್ಸ್ಫರ್ ತಗೋ ನಮ್ ಕಡೆ, ಮಗನ್ ತಗೊಂಡ್ ಬಾ, ಮಗನ ನಾ ಜೋಪಾನ ಮಾಡ್ತೀನಿ, ನೀನ್ ಗಂಡನ ಬಿಟ್ಟು ಬಾ, ನಿನಗೆ ಬೇರೆ ಮದ್ವಿ ಮಾಡ್ಕೊಡ್ತೀನಿ ನಮ್ ಕಾಸ್ಟ್ನಾಗ, ಇಂಟರ್ ಕಾಸ್ಟ್ನಾಗ ಯಾಕೆ ಹೋಗಿ ನಮ್ ಕಾಸ್ಟ್ ಮಾಡ್ಕೊಡ್ತೀವಿ ಅವತ್ತು ಅವ್ರ ತಂಗಿದು ಅಂದ್ರ. ಇದು ರಾತ್ರಿ 10 ಗಂಟೆ ಕಣ, ನಾನು ಮಲ್ಕೊಂಡಿದ್ದೆ ಅಣ್ಣ, ಮಲ್ಕೊಂಡಂಗ್ ಮಾಡಿದ್ದೆ, ಅವ್ರು ಫೋನೇ ಮಾತಾಡಕತ್ತಿಲ್ಲ. ಓಹೋ, ಇದ್ರಲ್ಲಿ ಇಂಟರ್ ಕ್ಯಾಸ್ಟ್ ಬೇರೆ ಬಂದಿದ್ಯಾ? ಹಾ ಅಣ್ಣ, ನಮ್ದು ಅವಳು ಇಂಟರ್ ಕಾಸ್ಟ್ ಅಣ್ಣ, ಅವಳದು ಮಡಿವಾಳ ಅಗಸರ್, ನಮ್ದು ತಳವಾರ. ಹಂಗ ನಾ ರಾತ್ರಿ 10 ಗಂಟೆಗೆ ಏನ್ ಮಾಡ್ದಣ, ಫೋನ್ ಕಸ್ಕೊಂಡ್ ಹಾಕ್ಯಂತ. ಹೌದವ ಆಯ್ತು, ಆಕಿಗ ಅವ್ರ ಅಪ್ಪನೂ ಇಲ್ಲಣ್ಣ, ಅವ್ರ ಅಪ್ಪಗ ಅವ್ರ ಅಮ್ಮ ಏನ್ ಮಾಡ ಜಗಳ ಮಾಡಿದ್ನ, ಅವ್ರ ಅಪ್ಪ ಮನಿ ಬಿಟ್ಟು ಹೋಗ್ಯಾನ ಪಾಪ. ಅವ್ರ ವ್ಯಕ್ತಿ ಕಾಣ ಅಣ್ಣ, ಅವ್ರ ಅಪ್ಪಂದವ್ರ ನಾ ಏನ್ ಹೇಳಂಗಿಲ್ಲ, ಏನ್ ಮಾಡತ್ರಣ ಒಂದೊಂದ್ ಹಾಕ್ಲಾಕತ್ರಣ ಬೆಂಕಿ, ನೀ ಕಡ್ಬಾ ಹಂಗ ಹಿಂಗ ಅಂತೇಳಿ ಈಕಿ 1-2-3 ಸರ್ತಿ ಮಗನ್ ನನ್ ಬಲ್ ಕೊಟ್ಟು ತವ್ರ ಮನಿಗ್ ಹೋಗಿದ್ಲು. ತವ್ರ ಮನಿಗ್ ಹೋಗ್ ಬಂದ ಈ ತರ ಮಾಡಕತ್ತಾವ. ಸೊ ಇಲ್ಲಿ ನಿಮ್ ಸಂಸಾರ ಹಾಳಾಗ್ತಾ ಇರೋದು ನಿಮ್ ಅತ್ತೆಯಿಂದ. ಇಷ್ಟ ಈ ತರ ಆಗ್ಯದಣ್ಣ. ನಿನ್ ಸಂಸಾರ ಸರಿ ಹೋಗ್ಬೇಕಾದ್ರೆ ನಾನೊಂದು ಹೇಳ, ಹಾ ನಿನ್ ಹೆಂಡತಿನ ಪ್ರೀತಿಯಿಂದ ಮಾತಾಡಿ, ನಿನ್ ಹೆಂಡತಿನ ಸರಿಪಡಿಸ್ಕೊಂಡು, ನಿನ್ ಹೆಂಡತಿಯಿಂದ ನಿಮ್ಮ ಅತ್ತೆಯಿಂದ ನಿನ್ ಹೆಂಡತಿನ ಸ್ವಲ್ಪ ದೂರ ಇಡು. ನಾ ಇಡ್ಬೇಕಣ್ಣ, ಬಟ್ ಈಕಿ ನಾನು ಹೆಂಡತಿ ನನ್ನ ಜೊತೆ ಮಾತಾಡಕ್ ಇಲ್ಲ ಅಣ್ಣ. ಈಗ ಅವ್ರ ಅಮ್ಮ ಅಕ್ಕಿ ನನ್ನ ಹೆಂಡತಿ ನಮ್ಮ ಅತ್ತೆ ಇಬ್ರು ಕೂಡ ಮನಿ ಮಾಡ್ಯಾರ ಬೆಂಗಳೂರ್ನಾಗ, ಇಬ್ರು ಕೂಡ ಇದಾರ ಅಣ್ಣ ಅವ್ರು. ಅವ್ರಿಬ್ರು ಅವ್ರ ತಂಗಿ ಅದಾಳ ನನಗ್ ಗೊತ್ತಿಲ್ಲಣ್ಣ, ಬಟ್ ಅವ್ರ ಅಮ್ಮ ಅಕ್ಕಿ ಇಬ್ರು ಕೂಡ ಬೆಂಗಳೂರ್ನಾಗ ಮನಿ ಮಾಡಿ ಈಕಿ ಆಫೀಸ್ಗೆ ಹೋಗ್ಕಾಳಣ್ಣ. ಆ ನನ್ ಮಗನ ತಗೊಂಡು ಅವ್ರ ಅಮ್ಮ ಇರ್ತಾಳ ಮನ್ಯಾಗ. ಇಲ್ಲಿದೆ ಮ್ಯಾಟ್ರು. ನೀನ್ ಯಾಕೆ ಇದನ್ನ ಲಾಸ್ಟ್ ಅಲ್ಲಿ ಹೇಳ್ತಿದ್ಯಾ? ಇದನ್ನ ಲಾಸ್ಟ್ ಅಲ್ಲಿ ಹೇಳ್ತಾ ಇದೆಯಲ್ಲಪ್ಪ. ಈ ತರ ಮನಿ ಮಾಡಿ ಅದಾರ ಅಣ್ಣ ಅವ್ರು. ಎಲ್ಲಿ ನಿಮ್ ಸಂಸಾರ ಹಾಳು ಮಾಡಿರೋದು ನಿಮ್ಮ ಅತ್ತೆ? ಹಾ ಅಣ್ಣ, ಪ್ಯೂರೇ ಅವ್ರೇನ. ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನೇ ಕಂಪ್ಲೇಂಟ್ ಹಾಕಿ ನನ್ನ ಮತ್ತೆಯಿಂದಾನೆ ಹಿಂಗ ಆಗ್ತಿದೆ ಅಂತ ಹೇಳಿ, ಸೊ ಒಂದು ಕಾಂಜುಗಲ್ ರೇಟ್ಸ್ ಕೇಸ್ ಹಾಕಪ್ಪ. ಹೌದಾ? ಹೆಂಡತಿ ಬೇಕು ಅಂತ ಹೇಳಿ ಒಂದು ಕೇಸ್ ಹಾಕಿ. ಹಲೋ ಹಲೋ, ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗದಿಂದ. ಏನ್ ಹೇಳಿ? ಪುರುಷ ರಕ್ಷಣಾ ಆಯೋಗದಿಂದ. ಹಾ ಹೇಳಿ. ನಿಮ್ ಯಜಮಾನ್ರು ಶಿವು ಫೋನ್ ಮಾಡಿದ್ರು, ಏನೋ ಅವ್ರ ಕಷ್ಟನ ಹೇಳ್ಕೊಳ್ತಾ ಇದ್ರು, ಮಗುನ ನೋಡ್ಬೇಕು ಸರ್ ಅಂತೇಳಿ. ಏನಾಯ್ತಮ್ಮ, ಯಾಕೆ ಹಿಂಗೆ? ಅಲ್ಲ ಅವರೆಲ್ಲ ಹೇಳಿರ್ಬೇಕು ಅನ್ಸುತ್ತಲ್ವಾ ಸರ್ ನಿಮ್ಗೆ? ಎಲ್ಲ ಹೇಳಿದ್ರಮ್ಮ, ಎಲ್ಲ ಹೇಳಿದ್ರು, ಮತ್ತೆ ಮಾತಾಡ್ದೆ ನನ್ನ ನಾನು. ಹತ್ರ ಕೇಳೋ ಅವಶ್ಯಕತೆನೇ ಇಲ್ಲ ಅನ್ಕೋತೀನಲ್ವಾ. ಈಗ ಏನಾಗುತ್ತೆ ಗೊತ್ತಾ, ಹೇಳಿ. ನಾವು ಇದನ್ನ ಮಾತಾಡಿರೋದನ್ನ ಟೆಲಿಕಾಸ್ಟ್ ಮಾಡ್ತೀವಿ. ಒಳ್ಳೇದು.
ಓಕೆನಾ? ಹಾ ಸೊ ಹೇಳಿ. ಕೆಲವ್ರು ಹೆಂಗಸರು ಏನ್ ಮಾಡ್ತಾರೆ, ಹ್ಮ್ ನಮ್ಗೊಂದ್ ಮಾತು ಕೇಳ್ಬೋದಾಗಿತ್ತಲ್ಲ ಸರ್ ನೀವು ಅಂತ ಹೌದು ಹೇಳ್ತಾರೆ. ಹೌದು. ಅದಕ್ಕೆ ಈಗ ನಾನ್ ನಿಮಗ್ ಕೇಳ್ತಿರೋದೇನಂತ ಹೇಳಿ ಅಂದ್ರೆ, ಹೇಳಿ. ಓಕೆ ಫ್ಯಾಮಿಲಿ ಅಂದ್ಮೇಲೆ ಜಗಳ ಬರುತ್ತೆ ಹೋಗುತ್ತೆ. ಹೌದು. ಓಕೆ. ಸೊ ನೀವು ನಿಮ್ದು ಎಲ್ಲ ಹೇಳಿದ್ರು ನಮಗೆ. ಇವತ್ತು ಬೇರೆ ಏನ್ ಏನೋ ಹೇಳಿದೆ? ಇವತ್ತೇನೋ ಬೇರೆ ಕೋಪದಲ್ಲಿ ಒಂದು ಫೋಟೋ ಕಳ್ಸಿದಾನಂತೆ. ಹಾ ಹೌದು. ಇವಾಗ ನಾನು ಅದೇ ತರ ನಿಮ್ಗೆ ಯಾವ್ದಾದ್ರು ಫೋಟೋ ಇಟ್ಕೊಂಡು ಹಿಂಗ್ ಕಳ್ಸಿದ್ರೆ ಸುಮ್ನೆ ಇರ್ತೀರಾ? ಅದೆಲ್ಲ ನಾನು ಮಾತಾಡಿದ್ದೀನಿ. ನಾನು ಆತನಿಗೆ ಏನ್ ಹೇಳ್ಬೇಕೋ ಹೇಳಿದೀನಿ. ಹ್ಮ್ ಈಗ ನಾನ್ ನಿಮಗೆ ಹೇಳ್ತಿರೋದೇನಂದ್ರೆ, ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ನೀವು ಡೈವರ್ಸ್ ವರ್ಗೂ ಹೋಗ್ತಾ ಇದ್ದೀರಾ. ಹಾ ಹೌದು. ಮಗು ಇದಾನೆ, ಹ್ಮ್ ಜೀವನ ಇದೆ, ಯಾರ್ದೋ ಮಾತು ಕೇಳ್ಕೊಂಡು ಏನೋ ಒಂದ್ ಸಣ್ಣ ಪುಟ್ಟ ವಿಷಯ, ಅದು 3 ವರ್ಷ ಬೇರೆ ಲವ್ ಮಾಡಿ ಮದ್ವೆ ಆಗಿದ್ದೀರಾ. ಅದು 8 ವರ್ಷ ಸಂಸಾರ ಮಾಡಿದ್ದೀರಾ. ನೀವು ಅಲ್ಲಿಂದ ಬೆಂಗಳೂರು, ಆಕ್ಚುಲಿ ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ಇದ್ದೀರಂತೆ. ಹೌದು. ಹೇಳಿ. ಟ್ರಾನ್ಸ್ಫರ್ ತಗೊಂಡ್ ಬಂದಿದ್ದೀರಿ. ಹ್ಮ್ ಓಕೆ. ಸೊ ಕುತ್ಕೊಂಡ್ ಮಾತಾಡಿ. ಓಕೆ, ನಾನ್ ಬೇಕಾದ್ರೆ ಕರ್ಸ್ತೀನಿ ಅವ್ರಿಗೆ. ಹ್ಮ್ ಸೊ ಡೈವರ್ಸ್ ವರ್ಗೂ ಯೋಚನೆ ಮಾಡಬೇಡಿ. ಇವಾಗ ಒಂದೆರಡೇ ನಿಮಿಷ ನೀವು ಪ್ರೊಫೆಷನಲ್ ನೀವು ಸೈಡಿಗೆ ಇಡ್ರಿ ಸರ್. ಒಂದೆರಡೇ ನಿಮಿಷ ನಾನು ನೀವು ಅಣ್ಣ ತಂಗಿ ಅಂತ ಮಾತಾಡ್ಬೋದಾ? ಖಂಡಿತವಾಗ್ಲಮ್ಮ. ಇವಾಗ ನಿಮ್ಗೂ ಮದ್ವೆ ಆಗಿರ್ಬೋದು ಅನ್ಕೋತೀನಿ. ನಿಮ್ ಹೆಂಡತಿ ನಂಬರ್ ಏನಾದ್ರೆ ಹ್ಯಾಕ್ ಮಾಡ್ತೀರಾ? ಕಾಲ್ ರೆಕಾರ್ಡ್ ಇಟ್ಕೋತೀರಾ? ಇಲ್ಲ ಅಲ್ವಾ? ಓಕೆ, ಇಟ್ಕೊಂಡು ನಿನ್ ಹೆಂಡತಿ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಇಟ್ಕೊಂಡು ಏನಾದ್ರೂ ಹೆಂಡತಿ ಆತರ ಅಕ್ರಮ ಸಂಬಂಧ ಏನಾದ್ರೂ ಮಾಡಿದ್ರೆ, ನಿಜವಾದ ಗಂಡಸಾದ್ರೆ ಅದನ್ನ ಸಾಬೀತ್ ಮಾಡ್ಬಿಟ್ಟು ಚೀತು ಅಂತ ಉಗುದು ಅಥವಾ ಮೀರಿನ ಕೋಪದಲ್ಲಿ ಕೊಲೆ ಮಾಡಿ ಹೋಗ್ಬೋದು. ಓಕೆ, ಗುಡ್, ಸೂಪರ್. ಅದು ಬಿಟ್ಟು ಅಣುವು ಸಾಯಿಸೋದು, ನಾನು ಯಾರ ಜೊತೆನೂ ಮಾತಾಡಂಗಿಲ್ಲ. ನಾನು ಆಸ್ ಎ ಪ್ರೊಫೆಷನಲ್ ನಾನು ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಲೈನ್ ಮನ್ಸ್ ಗಳಾಗಿರ್ಬೋದು, ಮೀಟರ್ ರೀಡರ್, ಜೆಇಗಳು ಎಲ್ರು ಕಾಲ್ ಮಾಡ್ತಾ ಇರ್ತಾರೆ. ಓಕೆ, ಅವ್ರೆಲ್ರು ಯಾರೇ ಒಂದ್ ಫೋನ್ ಮಾಡ್ಲಿ ಅವ್ರದೆಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳೋದು, ಅವ್ರ ಫೋಟೋ ಇಟ್ಕೊಳ್ಳೋದು, ಅವ್ರ ಜೊತೆ ಸಂಬಂಧ ಕಟ್ಟೋದು. ಇದಕ್ ಗಂಡ ಅಂತಾರ ಹೇಳಿ? ಸಂಬಂಧ ಕಟ್ಟೋದು ಅಲ್ಲ, ನಮ್ಮ ಅಣ್ಣ ತಮ್ಮರ ಜೊತೆ ಸಂಬಂಧ ಕಟ್ಟೋದು, ವಯಸ್ಸಿನ ಮಿತಿ ಇಲ್ಲ 50-60 ವರ್ಷ ಆದವ್ರ ಜೊತೆನೂ ಸಂಬಂಧ ಕಟ್ಟೋದು, 18-14 ವರ್ಷದ ಗಂಡ್ ಮಕ್ಳ ಜೊತೆನೂ ಸಂಬಂಧ ಕಟ್ಟೋದು ಅಂತಂದ್ರೆ ಹೆಂಗೆ ಹೇಳಿ? ಆಮೇಲೆ ನಾನು ಇವಾಗ ದುಡ್ದಿರೋ ದುಡ್ಡೆಲ್ಲ ಅವ್ನಿಗೆ ಕೊಡ್ಬೇಕಂತೆ. ಅವ್ರ ಅಕ್ಕನ್ಗೆ 3 ಮಕ್ಳಿದಾವೆ, ಅವ್ರದ್ದು ಸಾಲಿ ಓದಿಸಿ ಮದ್ವೆ ಮಾಡ್ಬೇಕಂತೆ, ಅತ್ತೆ ಮಾವ ನೋಡ್ಕೋಬೇಕಂತೆ, ನಾದಿ ನೋಡ್ಕೋಬೇಕಂತೆ. ಇವ್ನ ಏನು ಕೆಲಸ ಮಾಡ್ತಿಲ್ಲ. ನನ್ಗೆ ಅಣು ಟಾರ್ಚರ್ ಕೊಟ್ರ. ನನ್ಗೆ ಪ್ರೆಗ್ನೆಂಟ್ ಅಲ್ಲಿ ಡೆಲಿವರಿನಲ್ಲಿ ನನ್ಗೆ ಏನು ಕೇರ್ ಮಾಡಿಲ್ಲ. ಇವಾಗ 1.5 ತಿಂಗಳಾಯ್ತು ನಾನು ಬೆಡ್ ರಿಡನ್ ಅಲ್ಲಿ ಇದೀನಿ ಗೊತ್ತಾ. ಡೈಲಿ ಟ್ಯಾಬ್ಲೆಟ್ ಹಾಕೊಂತಿದ್ದೀನಿ ಬ್ಯಾಕ್ ಪೇನ್ ಇಂದ. ಈ ತರ ಎಲ್ಲಾ ಮಾಡ್ತಾನ ಜೊತೆ ನಾನು ಇರ್ಬೇಕಾ? ನನ್ ಸತ್ತು ಬದುಕಿದೀನಿ. ಲೆವೆಲ್ಗೆಲ್ಲ ಹೋಗಿದ್ದಾರೆ. ನನ್ ಜೀವ ಭಯದಿಂದ ನಾನು ಟ್ರಾನ್ಸ್ಫರ್ ತಗೊಂಡ್ ಬಂದಿದ್ದೀನಿ ಈ ಕಡೆ. ನಾನೊಂದು ಮಾತು ಹೇಳಮ್ಮ. ಈಗ ಹೇಳಿ. ಈಗ ನೀನ್ ಹೇಳ್ದಂಗೆ ನಾನು ಈ ಪ್ರೊಫೆಷನಲ್ ಸೈಡ್ ಅಲ್ಲಿ ಬಿಟ್ಟು ನಾವು ಒಂದು ಅಣ್ಣ ತಂಗಿಯಾಗಿ ಮಾತಾಡ್ತಾ ಇದೀವಿ. ಓಕೆ. ಸೊ ನಾನು ಅವನ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲಾನು ಕೇಳ್ದೆ. ಓಕೆ. ಸೊ ಓಕೆ, ಅವನಿಗೆ ಈಗ ನಾನ್ ನಿನಗೆ ಅರ್ಥ ಮಾಡ್ಸೋದೇನಂದ್ರೆ, ಯಾ ಫೈನ್, ನಿನ್ಗೆ ಗೌರ್ಮೆಂಟ್ ಜಾಬ್ ಸಿಕ್ತು, ಮಗು ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು ಮನೇಲಿ. ಸರ್ ಒಂದ್ ನಿಮಿಷ, ಮಗು ನೋಡ್ಕೋಕ್ ಬೇಕಾಯ್ತು. ನೀವು ಏನು ನೆಟ್ಟು ನೋಡ್ಕೊಂಡಿಲ್ಲ ಸರ್. ಹಣ್ಣು ಟಾರ್ಚರ್ ಕೊಟ್ಟಾನೆ. ನೀನ್ ಕೆಲ್ಸಕ್ ಹೋಗು, ನನ್ ಕೆಲ್ಸದವ್ರ ನೋಡ್ಕೊಂತೆ ಅಂತ ಕೆಲ್ಸದವ್ರಿಗೆ ಮಾಡಿದ್ರೆ ಕೆಲ್ಸದವ್ರಿಗೆ ಫೋನ್ ಹಚ್ಚಿ ಬೈದಿದ್ದಾನೆ. ಸಾಕ್ಷಿದ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಎಲ್ರು ಕರೆಸ್ತೀನಿ. ಅವ್ರಿಗೆಲ್ಲ ಕೆಲ್ಸದವ್ರಿಗೆ ಬೈದಿದ್ದಾನೆ. ನಿಮ್ಮಿಂದ ನಮ್ ಸಂಸಾರ ಹಾಳಾಗುತ್ತೆ, ಬರ್ಬೇಡ್ರಿ ಅನ್ನೋದು. ನನಗೇನ್ ಹೇಳನ್ ಗೊತ್ತಾ, ನನ್ನ ಹತ್ರಕ್ಕೆ ಇವಾಗ್ಲೂ ಮೆಸೇಜ್ ಗಳಿದಾವೆ. ನೀನು ಎಷ್ಟು ಬೇಗ ಕೆಲ್ಸದವ್ರು ನೋಡ್ಕೊಂತೀಯ ಅಷ್ಟು ಬೇಗ ನಿನ್ಗೆ ಒಳ್ಳೇದು, ನಿನ್ ಮಗನ್ ಕರ್ಕೊಂಡ್ ಹೋಗಂತ ಮೆಸೇಜ್ ಮಾಡೋದು. ಕೆಲ್ಸದವ್ರಿಗೆ ಫೋನ್ ಮಾಡಿದ್ರೆ ಕೆಲ್ಸದವ್ರಿಗೆ ಬರಕ್ ರೆಡಿ ಇದ್ರೆ ಅವ್ರಿಗೆ ಫೋನ್ ಮಾಡಿ ಬೈಯೋದು. ನೀವೇನಕ್ ಬರ್ತೀರಾ ನನ್ ಮಗನ್ ನೋಡ್ಕೊಳಕ್ಕೆ? ನನ್ ಮಗನ್ ನೀವ್ ನೋಡ್ಕೊಕ್ ಬರೋದ್ರಿಂದ ನಮ್ ಸಂಸಾರ ಹಾಳಾಗುತ್ತಂತಾನೆ. ಈ ತರ ಡಬಲ್ ಗೇಮ್ ಆಡ್ತಿದ್ದಾನೆ ಗೊತ್ತಾ ಸರ್ ಅವನು. ಈಗ ನಾನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಮಾತಾಡ್ದಮ್ಮ. ದ ಥಿಂಗ್ ಈಸ್, ಆತ ನಿನ್ ಬಗ್ಗೆ ಏನು ಕೆಟ್ಟದಾಗ ಹೇಳಿಲ್ಲ, ಬಟ್ ನಂದ್ ಕೇಳೋ ಕರ್ತವ್ಯ ಇರುತ್ತಲ್ಲ, ನಾನು ಕೇಳಿದ್ದೀನಿ. ಇಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮೈಂಡ್ ವಾಶ್ ಮಾಡ್ತಾರೆ ಅಂದ್ರೆ ಅವ್ರ ರಿಲೇಷನ್ ಹತ್ರಕ್ಕೇನೆ ಮಾತಾಡ್ತಾ ಕೇಳಿಸ್ಕೊಳಮ್ಮ ಒಂದ್ ಸ್ವಲ್ಪ. ನಾನು ಫಿನಿಶ್ ಮಾಡ್ಬಿಡ್ತೀನಿ. ನಾನು ಅವನ ಹತ್ರ ನನ್ ಕರ್ತವ್ಯ ಅದ್ರ ಕೇಳ್ಬೇಕಾದ್ರೆ ನಿನ್ ಹೆಂಡತಿಗೆ ಏನಾದ್ರು ಅನೈತಿಕ ಸಂಬಂಧ ಇದೆಯೇನಪ್ಪಾ? ಇಲ್ಲ ಸರ್, ಆತರ ಹುಡುಗಿ ಇಲ್ಲ, ನಾನು ಇನ್ನೂ ನೋಡಿಲ್ಲ ಆತರ. ಸೊ ನಾನ್ ಕೋಪದಲ್ಲಿ ಹಂಗೆ ಹೇಳ್ತೀನಿ. ನಿನ್ ಗಂಡನ್ ಬಿಟ್ಟು ಹೋಗಿದ್ಯಾ ಅಂದ್ರೆ ಇನ್ನೊಬ್ಬನ ಹತ್ರ ಹೋಗಿದ್ಯಾ ನೀನು, ಹಂಗೆಲ್ಲ ಕೋಪದಲ್ಲೆಲ್ಲ ನಾನು ಮಾತಾಡಿದೀನಿ. ಸೊ ಬಟ್ ನನ್ ಹೆಂಡತಿ ಆ ತರದವಳು ಇಲ್ಲ ಸರ್ ಅಂತ ಹೇಳ್ತಿದ್ದಾನೆ. ನನ್ಗೆ ಇವಾಗ ಎಲ್ಲಾ ರಿಲೇಷನ್ ಮುಂದ, ಫ್ರೆಂಡ್ಸ್ ಮುಂದೆ, ಅವ್ರ ಸಂಬಂಧಿಕರ ಮುಂದ, ನನ್ನ ಸಂಬಂಧಿಕರ ಮುಂದೆ ಏನ್ ಹೇಳ ಗೊತ್ತಾ, ನನ್ನ ಹೆಂಡತಿ ಓಡೋಗಿದ್ದಾನ ಅಂತ ಹೇಳಿದಾನಂತೆ ಸರ್. ನಾನ್ ಗೌರ್ಮೆಂಟ್ ಎಂಪ್ಲಾಯಿ, ಅವನಿಗೆ ಗೊತ್ತಿದೆ ಕೂಡ ನಾನು ಟ್ರಾನ್ಸ್ಫರ್ ತಗೊಂಡಿರೋದು. ನನ್ ಟ್ರಾನ್ಸ್ಫರ್ ಗ್ರೂಪ್ ಅಲ್ಲೂ ಅವನು ಇದಾನೆ. ಎಲ್ಲರ ಮುಂದ ಓಡಿ ಹೋಗ್ಯಾನಂತ ಸುದ್ದಿ ಹಬ್ಸಿದಾನಂತೆ ಸರ್ ಇವನು.
ಈಗ ಗೌರ್ಮೆಂಟ್ ಎಂಪ್ಲಾಯಿ ಓಡಿ ಹೋಗಕ್ ಸಾಧ್ಯನಾ ಫಸ್ಟ್ ಆಫ್ ಆಲ್? ಆಮೇಲೆ ಅವ್ನಿಗೆಲ್ಲ ಗೊತ್ತಿದೇನು ಕೂಡ ಎಲ್ಲಾನು ನಾನ್ ಬರ್ತಿದೀನಿ ಅಂತ. ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ ಓಡೋಗಲ್ವಾ? ನಾನ್ ಅಲ್ಲ ಹೇಳ್ತಿರೋದು, ಓಡಿ ಹೋಗಿನಂದ್ರೆ ನನ್ ಟ್ರಾನ್ಸ್ಫರ್ ಗೌರ್ಮೆಂಟ್ ಎಂಪ್ಲಾಯಿಗಳು ಏನೇನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ಯಾ? ಒಂದ್ ನಿಮಿಷ ಪೂರ್ತಿ ಕೇಳಿ. ಆಮ. ನಾನ್ ಏನ್ ಹೇಳ್ತಿದೀನಂದ್ರೆ, ನಾನು ಅಲ್ಲಿ ಇದ್ನಲ್ವಾ ಮುಂಚೆ ಅವ್ರ ಊರ್ ಹತ್ರಕ್ಕೆ, ಆಮ. ಅಲ್ಲಿಂದ ನಾನ್ ಟ್ರಾನ್ಸ್ಫರ್ ಆಗಿರೋದಕ್ಕೆ ಬಂದಿದ್ದೀನಿ ತಾನೆ. ನಾನ್ ಟ್ರಾನ್ಸ್ಫರ್ ಆಗದೆ ಬಂದಿದ್ದೆ ಅಂದ್ರೆ ಮೇ ಬಿ ಓಡಿ ಹೋಗಿದ್ದೀನಿ ಅನ್ನೋ ಶಬ್ದ ತರ್ಬೋದಾಗಿತ್ತು ಅಲ್ವಾ? ನಾನ್ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ವಿತ್ ನಾನು ಒಬ್ಳೆ ಬಂದಿಲ್ಲ, ನನ್ ಫ್ಯಾಮಿಲಿ ಜೊತೆ ಬಂದಿರೋದ್. ನನ್ ಫ್ಯಾಮಿಲಿ ಇಲ್ಲ, ನೀವು ನಿಮ್ಮಮ್ಮ ಇದ್ದೀರಾ? ಅಲ್ಲ, ನಾನು ನಮ್ಮಮ್ಮ, ನಮ್ಮ ಅಣ್ಣನವರು, ನನ್ ತಮ್ಮ ಇದ್ದಾನೆ, ಕರ್ಸ್ಬೇಕಾ ಸರ್? ಇವಾಗ ಫ್ಯಾಮಿಲಿ ಜೊತೆ ಬಂದಿರೋ, ನಾನ್ ಯಾವನಿಂದನೋ ಓಡಿ ಬಂದಿಲ್ಲ ಇಲ್ಲಿ. ಓಕೆ, ಇಲ್ಲಮ್ಮ, ನಿಮ್ ಫ್ಯಾಮಿಲಿಯರ್ಗೆ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದೆ, ನಿಮ್ ತಮ್ಮನ್ ಕರ್ಕೊಂಡ್ ಬಂದೆ, ಇನ್ ಯಾರಿದಾರೆ? ಅಲ್ಲ ಒಂದ್ ನಿಮಿಷ, ನಾನ್ ಕರ್ಕೊಂಬರಬಾರ್ದ ನನ್ನ ಫ್ಯಾಮಿಲಿನ? ಅಲ್ಲಮ್ಮ, ಒಂದ್ ನಿಮಿಷ ನನ್ ಮಾತನ್ನ ಕೇಳಲ್ಲ. ಯಾರ್ಯಾರು ಇದ್ದೀರಮ್ಮ ಅಲ್ಲಿ ಈಗ? ಎಲ್ರು ಇದಾರೆ ನನ್ನ ಫ್ಯಾಮಿಲಿ. ಎಲ್ಲ ನನ್ನ ತಮ್ಮ ಇದಾರೆ, ನಮ್ಮ ಅಣ್ಣ ಇದಾರೆ, ನಮ್ಮ ಅಮ್ಮ ಇದಾರೆ, ನಮ್ಮ ಅಕ್ಕ ಇದಾರೆ, ಅಕ್ಕನ ಗಂಡ ಇದಾರೆ. ಎಲ್ಲರೂ ಇದ್ದೀರ ತಾನೆ? ಹಾ ಹೌದು. ಗಂಡನ್ನು ಕರ್ಕೊಂಡ್ ಬಂದ್ಬಿಡೋದ್ ತಾನೆ? ಏನಕ್ಕೆ ಕರ್ಕೊಂಬರ್ಬೇಕು ಸರ್? ಅವ್ನ್ ಕುಂದಿಸಿ ಊಟ ಹಾಕ್ಲಿಕ್ಕಾ? ಸರ್ ನಿಮ್ದು ಲೊಕೇಶನ್ ಹೇಳಿ ಸರ್, ಎಲ್ರು ಬರ್ತೀವಿ ನಾವು, ಅಲ್ಲೇನೆಲ್ಲ ಕುಂತ್ಕೊಂಡ್ ಡಿಸ್ಕಸ್ ಮಾಡೋಣ. ಸರಿಮ್ಮ, ಆಯ್ತು. ಒಂದ್ ಕೆಲ್ಸ ಮಾಡಿ, ಅವನನ್ನು ಕರ್ಸಿ ನಾವು ಎಲ್ರು ಬರ್ತೀವಿ, ಡಿಸ್ಕಸ್ ಮಾಡೋಣ. ಅವ್ನ್ ಏನೇನ್ ಮೆಸೇಜ್ ಗಳ ಮಾಡಿದಾನೆ, ಏನೇನ್ ಆಡಿಯೋ ಮಾಡ್ಯಾನ, ನಾನ್ ಅವ್ನ್ ಮುಂದೆ ಇಡ್ತೀನಿ. ನಾನ್ ಏನೇನ್ ಮಾಡಿದೀನಿ ಅವನು ನಿಮ್ ಮುಂದೆ ಇಡ್ಲಿ, ಅವಾಗ ನೀವ್ ನಿರ್ಧಾರ ತಗೊಳ್ಳಿವ್ರಂತೆ. 100% ಅಮ್ಮ. ನಾನು ನನ್ನ ನಿಮ್ಗೆ ನಮ್ಮ ಆಫೀಸಿಂದ ಕಾಲ್ ಮಾಡ್ತಾರೆ, ಮಂಡೇ ಆರ್ ಟ್ಯೂಸ್ಡೇ ಮಾಡ್ತಾರೆ. ಐ ಥಿಂಕ್ ನಿಮ್ಗೆ ಸ್ಯಾಟರ್ಡೆ ಸಂಡೇ ಫ್ರೀ ಇರ್ಬೋದಲ್ಲ? ಇಲ್ಲ ಸರ್, ಫ್ರೀ ಇರಲ್ಲ, ಬಟ್ ಫ್ರೀ ಮಾಡ್ಕೋತೀನಿ. ಮಾಡ್ಕೊಳ್ಳಿ. ಬಟ್ ನಾನ್ ಹೇಳ್ತಿರೋದು, ನೀವು ನನ್ನ ಅಂತ ಹೇಳಿದ್ಯಮ್ಮ, ಅಣ್ಣ ತಂಗಿ ಅಂತ ಹೇಳಿದ್ಯಾ. ಸೊ ಅಣ್ಣನ್ಗೊಂದ್ ಬೆಲೆ ಕೊಟ್ಟು, ಸೊ ಈ ಕೋರ್ಟು, ಈ ಡಿವೋರ್ಸ್ ಅಲ್ಲಿವರೆಗೆಲ್ಲ ಹೋಗ್ಬೇಡಮ್ಮ. ಇವು ತುಂಬಾ ಆಗಿದಾವೆ. ನೀವು ಸರಿ ಆಯ್ತು, ಒಂದ್ ನಿಮಿಷ, ನೀವು ಒನ್ ಡೇ ಏನಾದ್ರು ಫ್ರೀ ಆಗಿದ್ರಂದ್ರೆ ಅವ್ರ ಊರ್ ಹತ್ರಕ್ ಹೋಗೋಣ ಸರ್. ಇಂತ ಪಂಚಾಯತ್ಗಳು ತುಂಬಾ ಆಗಿದಾವೆ. ಮದುವೆಕಿನ ಮುಂಚೆ ಏನೇನ್ ಆಟಗಳು ಆಡಿದಾನೆ ಎಲ್ಲಾನು ಸಾಕ್ಷಿಗಳಿದಾವೆ. ಮದುವೆ ಆಗಿಂದನೂ ಸಾಕ್ಷಿಗಳು ಇದಾವೆ. ಅಮ್ಮ, ಮದ್ವೆ ಆಗಿರೋ ಮುಂಚೆ ಇದು ನಮ್ಗೆ ಬೇಕಾಗಿಲ್ಲ. ಇವಾಗ ಇನ್ನೊಂದು ಯಾವ್ದೋ ಕಳ್ಸದನ ಅವಳ ಜೊತೆ. ಇಲ್ಲ, ಅದು ಚಾಟ್ ಜಿಪಿಟಿ ಫೋಟೋ. ಅದು ನಾನ್ ನೋಡ್ದೆ. ಏನೇಳಿ? ಚಾಟ್ ಜಿಪಿಟಿಲಿ ಕ್ರಿಯೇಟ್ ಮಾಡಿರೋ ಫೋಟೋ ಅದು. ನನ್ಗ್ ಗೊತ್ತಾದ ಆಪ್ ನಲ್ಲಿ ಅಂತ ನನಗ್ ಗೊತ್ತು. ಅವನು ನಮ್ಮನ್ ಏನಂದ್ರೆ ನನ್ನನ್ನೇನು ಎಲ್ ಬೋರ್ಡ್ ಅನ್ಕೊಂಡವ್ರ ಏನಂತಾನು ಗೊತ್ತಿಲ್ಲ. ನನ್ಗ್ ಗೊತ್ತಿದೆ ಕೂಡ. ನಮ್ಮ ಮನೆಯವ್ರೆಲ್ರು ಹೇಳಿ ನಗ್ತಾ ಇದ್ವಿ, ನಮ್ಮನ್ ಏನು ಬಕ್ರ ಅನ್ಕೊಂಡವನ ಅಂತೇಳಿ. ಅವ್ನಿಗ್ ಗೊತ್ತಿದೆ ಅವ್ನ ಎಂತ ನವರಂಗಿ ಆಟ ಆಡ್ತಿದ್ದಾನ ಅಂತಾನು. ನಿನ್ ಗಂಡನ ಬಗ್ಗೆ ನಿನಗ್ ಗೊತ್ತಿರುತ್ತಮ್ಮ. ಅವ್ನ್ ಗಂಡ ಅನ್ಬೇಡಿ ಸರ್, ದಯವಿಟ್ಟು ಗಂಡ ಅನ್ಬೇಡಿ. ದಯವಿಟ್ಟು ಆ ಗಂಡ ಅನ್ನೋ ಪದ ತುಂಬಾ ಶ್ರೇಷ್ಠ ಐತೆ ನನ್ ಪ್ರಕಾರ. ಬೇರೆ ಯಾರೋ ಗೊತ್ತಿಲ್ಲ, ತುಂಬಾ ನಾನು ವ್ಯಾಲ್ಯೂ ಕೊಡ್ತೀನಿ, ಬಟ್ ಅದು ಅವ್ನಿಗೆ ಯೋಗ್ಯತೆ ಇಲ್ಲ. ದಯವಿಟ್ಟು ಗಂಡ ಅನ್ಬೇಡಿ. ಇನ್ನೇನಮ್ಮ ಹೇಳ್ಬೇಕು? ಇನ್ನೇನ್ ಹೇಳ್ಬೇಕು? ಸರಿ ಆಯ್ತು, ಓಕೆ. ನೀನ್ ಕೋಪದಲ್ಲಿದ್ಯಾ, ಐ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಅಣು ಮಾನಸಿಕ ಎಷ್ಟು ಹಿಂಸೆ ಕೊಟ್ಟಿದ್ದಾನ ನನಗ್ ಗೊತ್ತಿದೆ. ಅವ್ನ್ ಕೊಡೋ ಟಾರ್ಚರ್ ನಾನು ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿರೋದು. ನನಗ್ ಬೇಕಾ ಸರ್ ಅಲ್ಲಿಂದ ಇಲ್ಲಿಗೆ ಬರೋದು? ಆಮೇಲೆ ನನ್ ಪ್ರಮೋಷನ್ ಬಿಟ್ಟು ಬಂದಿದೀನಿ. ಇಲ್ಲೇ ಇದ್ದೆ ಮುಂಚೆ ಬ್ಯಾಂಗ್ಳೂರಲ್ಲೇನೆ. ನಂದು ಪ್ರಮೋಷನ್ ಬರೋದು ಅವನ್ಗೋಸ್ಕರ ಬಿಟ್ಟೋದೆ. ಇವಾಗ ಅಲ್ಲಿಂದ ಇಲ್ಲಿ ಬಂದಿರಂದ್ರೆ ನಂದು 7 ವರ್ಷ ಸರ್ವಿಸ್ ವೇಸ್ಟ್ ಆಗಿದೆ ಗೊತ್ತಾ? ನಿಮ್ಗೂ ಗೊತ್ತಿರ್ಬೋದು, ಒಂದೊಂದು ದಿನಾನು ಇಂಪಾರ್ಟೆಂಟ್ ನಮ್ದು ಪ್ರೊಫೆಷನಲ್ ಲೈಫ್ ಅಲ್ಲಿ. 7 ವರ್ಷ ಸರ್ವಿಸ್ ವೇಸ್ಟ್ ಮಾಡ್ಕೊಂಡಿನಿ. ಯಾಕೆ ಹೇಳ, ನನ್ ನೆಮ್ಮದಿ ಬೇಕಂತ ಬಂದಿರೋದು. ಇವಾಗೂ ಅಣು ನನ್ ಫ್ರೆಂಡ್ಸ್ ಗೆಲ್ಲ ನಾನು ಏನ್ ಮೆಸೇಜ್ ಮಾಡ್ತೀನಿ, ಏನ್ ಆಡಿಯೋ ಇವ್ನ ಜೊತೆ ಮಾಡ್ತೀನಿ ಎಲ್ಲಾ ಕಳ್ಸೋದು, ಈಗ ಹಿಂಗ್ ಮಾಡ್ತಾಳ ಅನ್ನೋದು. ಇದೆಲ್ಲ ಬೇಕಾ? ಗಂಡ ಹೆಂಡತಿ ಜಗಳ ಇರ್ತದ ಅಂದ್ರೆ ನಮ್ಮ ಹತ್ರ ಇಟ್ಕೋಬೇಕು. ನಾವ್ ಮಾಡಿದೆಲ್ಲ ಮೆಸೇಜ್ ಗಳು ನನ್ ಫ್ರೆಂಡ್ಸ್ ಕಳ್ಸೋದು, ನನ್ನ ಆಫೀಸ್ನವ್ರಿಗೆ ಕಳ್ಸೋದು. ಅಲ್ಲಿ ನನ್ ಮೊನ್ನೆ ಟ್ರಾನ್ಸ್ಫರ್ ಆಗಿ ಬರ್ತಾನ ಲಗೇಜ್ ಎಲ್ಲ ಪ್ಯಾಕ್ ಮಾಡೋ ವಾಚ್ಮನ್ ಗಳನ್ನೆಲ್ಲ ಬಿಡೋದು. ಗಂಡ ಅದನ್ನ ಬರ್ಬೇಕಾಗಿತ್ತು, ತಡಿಬೇಕಾಗಿತ್ತಲ್ಲ ಸರ್? ಯಾಕೆ ಹೇಳು? ಅವ್ನಿಗ್ ಭಯ ಐತೆ, ಅವ್ನ್ ತಪ್ಪು ಮಾಡಿದ ನನ್ನ ಭಯ ಐತೆ, ಅದಕ್ಕೆ ಬಂದಿಲ್ಲ. ಅವ್ನ್ ಕರೆಕ್ಟ್ ಆಗಿದ್ದಂದ್ರೆ ಬರ್ತಾ ಇದ್ದ ಇಷ್ಟೊತ್ತಿಗೆ. ಸರ್ ಗೊತ್ತಿದೆ ಸರ್, ನನ್ಗೆ ಪ್ರೂಫ್ ತೋರ್ಸ್ಲಾ? ನಮ್ ವಾಚ್ಮನ್ ಗಳು ನಮ್ ಮನೆ ಹೋಗ್ಬಿಟ್ಟು ಎಲ್ಲಾ ವಿಡಿಯೋ ಕಾಲ್ ಮಾಡಿ ತೋರ್ಸಿದಾರೆ ಅವ್ನಿಗೆ, ಹೇಳಿದಾರೆ ಕೂಡ. ನನ್ನ ಆಫೀಸರ್ ಪ್ರತಿಯೊಬ್ರದ್ದು ಲಿಂಕ್ ಐತೆ ಅವನಿಗೆ. ಹೋಗ್ತಿದ್ದಾಳಂತ ಅವನ್ಗೂ ಗೊತ್ತಿದೆ. ನಾನು ಕೂಡ ಕಾಲ್ ಮಾಡಿದೀನಿ. ನಾನು ಇವಾಗ ಹೋಗ್ತಾ ಇದ್ದೀನಿ, ನನ್ ಗ್ಯಾಸ್ ಕ್ಲೋಸ್ ಮಾಡಕತ್ತೀನಿ. OTP ಹೇಳಂದ್ರೆ ಅರ್ಧ ತಾಸು ಕಾಡಿದಾನೆ ಗೊತ್ತಾ? OTP ಹೇಳಿಲ್ಲ ಸರ್. ಗ್ಯಾಸ್ ಅಂಗಡಿ ನಿಂತ್ಕೊಂಡು ಅಷ್ಟು ಸತಾಯಿಸಿದಾನೆ ನನ್ಗೆ. ನಾನು ಹೋಗೋದೆಲ್ಲ ಗೊತ್ತಿದೆ. ತಾನ್ ಬರ್ಬೇಕಾಗಿತ್ತು. ಯಾಕೆ ಹೇಳು? ನಮ್ಮ ಅಣ್ಣನವ್ರು ಹಾಕೊಂಡು ಓದಿತಾರೆ. ನಾನ್ ತಪ್ಪು ಮಾಡಿದ್ರೆ ಅವನಿಗೆ ಇದೆ, ಅದಕ್ಕೆ ಬಂದಿಲ್ಲ. ಇವಾಗ ಈ ತರ ನವರಂಗಿ ಆಟಗಳು ಆಡ್ತಿದ್ದಾನೆ. ಅಲ್ಲಿ ಕಾಲ್ ಮಾಡಿ, ಇಲ್ಲಿ ಕಾಲ್ ಮಾಡಿ. ಇವತ್ ನಮ್ಮ ಅಣ್ಣ ಸರಿಯಾಗಿ ಕ್ಲಾಸ್ ತಗೊಂಡಿದಾರ ಅವನಿಗೆ. ಓಡಿ ಹೋಗಿದಾಳ ಅಂತಿದ್ಯಲ್ಲ ನಮ್ ತಂಗಿ. ಓಡಿ ಹೋಗಿದಾಳ ಅಂದ್ರೆ ನೀನ್ ಹೆಂಡ್ತಿ ಓಡಿ ಹೋಗಳಂತ ಕಂಪ್ಲೇಂಟ್ ಕೊಡು. ಅದ್ ಬಿಟ್ಟು ಎಲ್ರಿಗೂ ಫೋನ್ ಮಾಡಿ ಹೇಳೋದಲ್ಲ. ಏನ್ ಅನ್ಕೊಂಡಿದ್ಯಾ ನೀನಂತ? ನಮ್ಮ ಅಣ್ಣ ಇವತ್ ಬೇದಕ್ ಇವಾಗ ನಿಮ್ಗೆಲ್ಲ ಫೋನ್ ಹಚ್ಚಿ ಹಿಂಗ್ ಆಟ ಆಡ್ತಿದ್ದಾನೆ ಅವನು. ನಾನ್ ಕೆಲ್ಸ ಮಾಡಿಮ್ಮ, ನಾನೊಂದ್ಸರಿ ಕರಿತೀನಿ ಅವನ್ಗೆ ಆಫೀಸ್ಗೆ. ನೀವು ಬನ್ನಿ ಅಮ್ಮ, ನೀವು ಅಣ್ಣ ಎಲ್ಲ ಬನ್ನಿ, ಕುತ್ಕೊಂಡ್ ಮಾತಾಡೋಣ. ಓಕೆ? ನನಗ್ ಗೊತ್ತಿಲ್ಲಮ್ಮ ನಿಮ್ದೇನ್ ನ್ಯಾಯ ಪಂಚಾಯತಿ ಆಗಿದೆ, ನೀವೇನ್ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀರಾ ಅಥವಾ ಏನಾಗಿದೆ ನನಗದ್ ಗೊತ್ತಿಲ್ಲ. ಈಗ ನನ್ನ ಸಮ್ಮುಖದಲ್ಲಿ ಒಂದ್ಸರಿ
ಹಾ ಕುತ್ಕೊಂಡ್ ಮಾತಾಡೋಣ. ಇಫ್ ಇಟ್ ಈಸ್ ಎಲ್ಲ ವೆಲ್ ಅಂಡ್ ಗುಡ್ ಅಂದ್ರೆ ಹಾ ಸರ್. so ಮುಂದಿನ ಜೀವನದ ಬಗ್ಗೆ ಕಾನ್ಸಂಟ್ರೇಟ್ ಇಡೋಣ. ಓಕೆ ಓಕೆ ಸರ್. ನಾನು ಆಸ್ ಎ ನನ್ನ ಅಣ್ಣ ಆಗಿ ಮಾತಾಡಿದ್ದೀನಿ ಸರ್. ನೀವು ಪ್ರೊಫೆಷನಲ್ ನಾವ್ ಏನಂತ ನನಗ್ ಗೊತ್ತಿಲ್ಲ. ಓಕೆ ನಾನು ಆಸ್ ಎ ಕ್ಯಾಶುಯಲ್ ಆಗಿ ಮಾತಾಡಿ ನಾನೇನಾರ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲಮ್ಮ, ನನ್ಗೆ ನಿನ್ ನೋವು ಅರ್ಥ ಆಗಿದೆ. ನೋ ಪ್ರಾಬ್ಲಮ್. ನಿನ್ನ ಅಣ್ಣ ಅಂತ ಹೇಳಿದ್ಮೇಲೆ ಅದ್ರಲ್ಲಿ ಬಟ್ ನೀನ್ ಆತರ ಏನು ಮಾತಾಡ್ಲೂ ಇಲ್ಲ. ಸೊ ನೀನ್ ಅಣ್ಣ ಅಂತ ಕರೆದ್ರು ನಾ ಒಂದ್ ಅಣ್ಣನ ಸ್ಥಾನದಲ್ಲಿದ್ದು ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಆಸ್ ಎ ಅಣ್ಣನಾಗೆ ಅವ್ನ್ ಬಂದ್ಮೇಲೂ ಕೂಡ ಓಕೆನಾ, ಅವ್ನ್ ಬಂದು ಕುತ್ಕೊಳ್ಳೋ ದಿನ ಕೂಡ ನಿಂದು ತಪ್ಪಿದ್ರೆ ನಿನಗ್ ಬೈತೀನಿ, ಅವ್ನ್ ತಪ್ಪಿದ್ರೆ ಅವ್ನ್ ಬೈತೀನಿ. ಆಸ್ ಎ ಅಣ್ಣನಾಗಿ ನಾನು ಆ ಕೆಲ್ಸನ ಮಾಡ್ತೀನಿ. ಹಾ ಸರ್. ಓಕೆನಾ, ಯಾವಾಗ ಬರ್ಬೇಕಂತ ಹೇಳ್ತೀನಮ್ಮ ನಾನು. ಹಾ ಸರ್. ಓಕೆ ಸರ್. ಓಕೆನಾ, ಸೊ ಸರಿ ನಾನು ಅದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ. ಹಾ ಸರ್. ಅವ್ನ್ ಮಾತಾಡಿರೋದು ಕೇಳಿಸ್ಕೊಳ್ಳಿ. ಹಾ ಓಕೆ, ಸರ್. ಸೊ ಅದ್ರಲ್ಲಿ ಏನಾದ್ರೂ ಸುಳ್ಳಿದ್ರೂ ನನಗೆ ಬಂದಾಗ ಹೇಳಿ. ಓಕೆ ಸರ್. ಓಕೆ.